ಮಾಟಮಂತ್ರಗಳ ಕಾಟದಿಂದ ಬಳಲ್ತಾ ಇದ್ರೆ, ಸಾಲ ಬಾಧೆಯಿಂದ ನರಳ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ತಾಂತ್ರಿಕ ಶಕ್ತಿ, ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ತಜ್ಞರಾದ, ತಾಂತ್ರಿಕ ಶಕ್ತಿ, ಮಾಂತ್ರಿಕ ಶಕ್ತಿಯಲ್ಲಿ ಪ್ರವೀಣರಾದ, ಅಮಾನುಷ ಶಕ್ತಿ ಸಾಧಕರಾದ ಶ್ರೀಮತಿ ಕೃಪಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಶ್ರೀ ವಿಜಯ ಟಿವಿ 24 ಕನ್ನಡ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ಮೇಡಮ್, ನನ್ನ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀ ವಿಜಯ ಟಿವಿ 24 ಕನ್ನಡ ಸರ್ಸ್ ಅಂತಂತಂದರೆ ಎಲ್ಲರೂ ಸೇರಿ ಮಾಡಿರುವಂತಹ ಒಂದು ಇದು ಟೀಮು. ಸೊ ಹಾಗಾಗಿ ಯಾರ್ಯಾರು ಪ್ರೊಪ್ರೇಟರ್ ಇದ್ದಾರೆ ಅವರೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಕಳೆದ ಕಾರ್ಯಕ್ರಮದಲ್ಲಿ ಹೇಳಬೇಕಂತ ಇದೆ, ಅದು ಮಿಸ್ ಆಯಿತು. ಹಾಗೇನೇ ಇವತ್ತು ನಾನು ಇಲ್ಲಿ ಕೂತ್ಕೋಬೇಕು ಅಂತಂದರೆ ನನ್ನೆಲ್ಲ ಪ್ರೀತಿಯ ಗುರುವರಿಯರು ಅಂತ ನಾವೇನು ಹೇಳ್ತೀವಿ, ಗುರುವರಿಯರು ಪ್ಲಸ್ ನನ್ನ ತಂದೆ ತಾಯಿಂದಿರು, ಹಾಗೇನೇ ನನ್ನ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ. ಹಾಗೇನೇ ಕಾರ್ಯಕ್ರಮದಲ್ಲಿ ನಾವಿವತ್ತು ಇಬ್ಬರು ಕೂತು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ತೆರೆಯ ಹಿಂದುಗಡೆ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಇರ್ತಾರೆ. ಸೊ ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸ್ವಲ್ಪ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಮೇಡಮ್, ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ, ಈ ಮಾಟ ಮಂತ್ರ ಅಂದ್ರೆ ಏನು, ಮಾಂತ್ರಿಕ ಶಕ್ತಿಯಿಂದ ಯಾವ ರೀತಿ ತೊಂದರೆ ಆಗಬಹುದು, ಇದರಿಂದ ಬಳಲ್ತಾ ಇರೋರ್ಗು ಸುಮಾರು ಜನಕ್ಕೆ ಪ್ರಶ್ನೆ ಇರುತ್ತೆ. ಅವರಿಗೆಲ್ಲ ಒಂದು ಪರಿಹಾರ ಅಂದ್ರೆ ಏನು, ಆ ಶಕ್ತಿ ಬಗ್ಗೆ ವಿವರಣೆ ನೀಡಿ. ಸೊ ಖಂಡಿತವಾಗ್ಲೂ ನೋಡಿ, ಮಾಟ, ಮಂತ್ರ, ಯಂತ್ರ ಇವೆಲ್ಲನೂ ಇದೆ. ನಾವು ಆಡು ಭಾಷೆಯಲ್ಲಿ ಏನಂತಾರೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದೊಂದು ಕಾನ್ಸೆಪ್ಟು. ಸೊ ಇದು ಹೇಗೆ ಮಾಡಿಸ್ತಾರೆ, ಯಾವ ರೀತಿ ಮಾಡಿಸ್ತಾರೆ ಅನ್ನೋ ಸಬ್ಜೆಕ್ಟು ನನ್ನ ವಿಚಾರ ಅಲ್ಲ. ನಾನು ಯಾರು ಏನು ಮಾಡಿದ್ದಾರೆ ಆ ಮಾಡಿರೋದನ್ನ ಹೊರಗಡೆ ತರುವಂತಹ ವಿಚಾರ ಮಾತ್ರ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಪ್ರಿಯ ವೀಕ್ಷಕರು ಅನ್ಯತಃ ಭಾವಿಸಬಾರ್ದು. ಯಾಕಂದರೆ ಯಾಕಂದರೆ ಇದು ಬಂದ್ಬಿಟ್ಟು ಒಂದು ವಿಜ್ಞಾನ ಯುಗದಲ್ಲೂ ಇದು ಇದೆಯಾ ಅಂತ ಒಂದು ಕೇಳ್ತಾರೆ. ಸೊ ಕೇಳುವಂತಹ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಸೊ ಯಾರ್ಯಾರು ಈ ಕಾರ್ಯಗಳಿಂದ ಸಫರ್ ಆಗಿರ್ತಾರೆ, ಮೀನ್ಸ್ ಯಾರಿಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ತಾಂತ್ರಿಕ ಬಾಧೆಗಳಾಗಿರ್ಬೋದು, ಮಾಟ ಮಾಡಿಸಿರ್ಬೋದು. ಯಾರೋ ಹೇಳ್ತಾರೆ ಮಾಟ ಮಾಡಿಸಿದ್ದಾರೆ ಅಂತ. ಸೊ ಕಾಮನ್ ಆಗಿ ನೀವು ನೋಡ್ತೀರಿ, ಒಂದು ನಿಂಬೆಹಣ್ಣು ನಮ್ಮ ಮನೆ ಮುಂದೆ ಬಂದ ತಕ್ಷಣ ಹೆದರ್ಬಿಡ್ತಾರೆ, ಯಾರೋ ಏನೋ ಮಾಡಿಸಾಕ್ಬಿಟ್ಟಿದ್ದಾರೆ. ಅದು ಚಿಕ್ಕ ಕುಡಿಕೆ ಆಗಿರ್ಬೋದು ಅಥವಾ ಒಂದು ಮಡಿಕೆ ಆಗಿರ್ಬೋದು. ಒಂದು ಮಡಿಕೆ ಅಂತ ನಾನು ಕಾರ್ಯಕ್ರಮದಲ್ಲಿ ತೋರಿಸ್ತೇವೆ, ಮಡಿಕೆ, ಕುಡಿಕೆ, ನಿಂಬೆಹಣ್ಣು ಅಥವಾ ಮೂಳೆಗಳು. ಸೊ ಈ ಥರ ಎಲ್ಲ ನೋಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಾರಣಾಂತರದಿಂದ ನಿಮ್ಮ ಮನೆ ಹತ್ರ ಬಂದರೆ ನೀವು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇದಕ್ಕೆ ಹಲವಾರು ಯಾರೋ ನಮ್ಮ ಮೇಲೆ ಮಾಂತ್ರಿಕ ಪ್ರಯೋಗಗಳು ಮಾಡಿಸಿದ್ದಾರೆ ಅಥವಾ ತಾಂತ್ರಿಕ ಪ್ರಯೋಗಗಳು ಏನಾದರೂ ಮಾಡಿಸಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ಒಂದು ಬದಲಾವಣೆಗಳಾಗುತ್ತೆ. ಯಾಕಂದರೆ ಉನ್ನತ ಮಟ್ಟದಲ್ಲಿದ್ದವರು ಕೆಳ ಮಟ್ಟದಲ್ಲಿ ಇಳಿಯುವಂಥದ್ದು ಇದೆ. ಸೊ ಅದನ್ನು ಈ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೇಡಮ್, ಮಾಂತ್ರಿಕ ವಿಷಯಗಳನ್ನ ನಾವು ಯಾವ ಕಾಲದಿಂದ ನೋಡಬಹುದಾಗಿದೆ? ಓಕೆ, ಮಾಂತ್ರಿಕ ವಿಷಯಗಳು ಅಂತ ತಗೊಂಡಾಗ ನೋಡಿ, ಈ ಭೂಮಿ ಸೃಷ್ಟಿಯಾದಾಗಲೇ ಇದೆ. ಸೊ ಭೂಮಿಯನ್ನು ನಾವು 4 ವಿಧಗಳಾಗಿ ವಿಂಗಡಿಸಿರ್ತಾರೆ. 4 ಭಾಗಗಳು ಅಂತಂದಾಗ ಮೊದಲನೇದಾಗಿ ಬರುವಂಥ ಭಾಗ ಬಂದು ಸುವರ್ಣ ಭೂಮಿ ಅಂತ ಹೇಳ್ತಾರೆ. ಎರಡನೇದ ಭಾಗ ಬಂದು ದೈವ ಭೂಮಿ ಅಂತ ಹೇಳ್ತಾರೆ, ಅಂದರೆ ದೇವತೆಗಳಿದ್ದು ಅಥವಾ ದೈವ ಶಕ್ತಿಗಳಿದ್ದಂಥ ಭೂಮಿ ಅಂತೀವಿ. ಹಾಗೆಯೇ 3ನೇ ಭೂಮಿ ಅಂತ ತಗೊಂಡಾಗ ನಾವು ರಾಕ್ಷಸ ಕಾಲ ಅಂತ ಹೇಳ್ತೀವಿ. ಹಾಗೇನೇ 4ನೇದು ಬಂದು ನಮಗೆ ಕರ್ಮ ಭೂಮಿ ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲ ಬರುವಂಥದ್ದು ಈಗ ಪ್ರೆಸೆಂಟ್ ನಡೆಯೋದು ಕರ್ಮ ಭೂಮಿ ಅಥವಾ ಕಲಿಯುಗ ಅಂತ ನಾವು ಹೇಳ್ತೀವಿ. ಸೊ ಎಲ್ಲರೂ ನೀವು ನೋಡ್ಬೋದು, ಪ್ರತಿಯೊಬ್ಬರು ಏನು ಕರ್ಮನೋ ಅಂತ ತಲೆ ಚಚ್ಕೊತಾ ಇರ್ತಾರೆ. ಸೊ ನೀವಾಗಿರ್ಬೋದು, ನಾನಾಗಿರ್ಬೋದು, ಸೊ ಪ್ರತಿಯೊಬ್ಬರು ವೀಕ್ಷಕರು ಯಾರೇ ಆಗಿರ್ಬೋದು, ಏನು ಕರ್ಮಪ್ಪ ನಂದು, ಯಾಕೆ ಈ ಥರ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲವೂ ಬರುವಂಥದ್ದು ನಮ್ಮ ಜನ್ಮಾಂತರಗಳ ಕರ್ಮದಿಂದ ಅಥವಾ ಕರ್ಮ ಸಂಬಂಧ ರಿಲೇಟೆಡಿಂದ. ಸೊ ಒಂದು ಕಾನ್ಸೆಪ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ಅಂದರೆ, ಫಸ್ಟ್ ಬಂದು ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಸಂಬಂಧಗಳು ಇದ್ದರೆ, ಎರಡನೇದು ಬಂದು ವಂಶ ಪಾರಂಪರ್ಯ ದೋಷಗಳು ಅಂತ. ಸೊ ನೋಡಿ, ಎಕ್ಸಾಂಪಲ್ಸು ನೀವು ಒಂದು ಬ್ಯಾಂಗಲ್ಸ್ ತೊಗೊಂಡು ಅಥವಾ ಬಳೆಗಳು, ಚಿನ್ನದ ಬಳೆಗಳು ಅಂತ ನಿಮ್ಮ ಅಮ್ಮನ ಹತ್ರ ಇಟ್ಕೊಳ್ಳಿ. ಸೊ ಅಂಥ ಸಂದರ್ಭ ನಿಮ್ಮ ತಾಯಿ ಏನಂತ ಆಸೆ ಪಡ್ತಾರೆ, ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಮಗಳಿಗೆ ಕೊಟ್ಟು ಹೋಗಬೇಕು ಅಂತ. ಸೊ ಅದು ಚಿನ್ನ ಆಗಿರ್ಬೋದು ಅಥವಾ ಭೂಮಿ ಆಗಿರ್ಬೋದು. ಸೊ ಒಂದು ಯಾವುದೋ ಒಂದು ಒಡವೆಗಳು ಅಂತ ತೊಗೊಂಡಾಗ, ಹಾಗೇನೇ ಅದ್ರ ಜೊತೆಗೆ ಇದು ಒಳ್ಳೆಯದು ಅಂದ್ಕೊಳ್ಳಿ, ಹಾಗೇನೇ ಕೆಟ್ಟ
ಕೆಟ್ಟ ಕರ್ಮಗಳು ಅಂತ ಇರುತ್ತೆ. ಸೊ ಆ ಕರ್ಮನೂ ಕೊಟ್ಟು ಹೋಗ್ತಾರೆ. ಸೊ ಹಾಗಾಗಿ ವಂಶ ಪಾರಂಪರ್ಯ ದೋಷಗಳು ಅಂತ ಬಂದಾಗ ಸೊ ಇದನ್ನು ನಾವು ನೋಡುವಂಥದ್ದು ಅಂತ. ಹಾಗೆಯೇ ನೀವು ಕೇಳಿದ್ರಿ ಇದು ಯಾವ ಕಾಲದಲ್ಲಿ ಇತ್ತು ಅಂತ ಅಂದ್ಕೊಂಡು. ಸೊ ನೋಡಿ, ನಮಗೆ ವೇದಗಳಲ್ಲಿ ಬರುವಂಥದ್ದು ಯಾವುದು? 4 ವೇದ. ಯಾವ್ದು ಹೇಳಿ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ ಹೇಳ್ಬಿಟ್ಟು. ಸೊ ಈ 4 ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಇದೆಲ್ಲವೂ ಬರುವಂಥದ್ದು. ಯಾವುದು? ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ತಂತ್ರಗಳಾಗಿರ್ಬೋದು, ಇಂದ್ರಜಾಲಗಳಾಗಿರ್ಬೋದು, ಯಕ್ಷಿಣಿ ವಿದ್ಯೆಗಳಾಗಿರ್ಬೋದು, ಮೋಹಿನಿ ವಿದ್ಯೆಗಳಾಗಿರ್ಬೋದು. ಸೊ ಇದೆಲ್ಲ ಬರುವಂಥದ್ದು ಅಥರ್ವರ್ಣ ವೇದದಲ್ಲಿ. ನೋಡಿ, ಈ ಅಥರ್ವರ್ಣ ವೇದವನ್ನು ನಾನು ಮಾಟ ಮಂತ್ರ ಇರೋದ್ರಿಂದ ಡೈರೆಕ್ಟಾಗಿ ಕಾನ್ಸೆಪ್ಟನ್ನ ಹೇಳ್ತಾ ಇದ್ದೀನಿ. ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥ ಅಂಗೀರಸ ಮಹರ್ಷಿಗಳು. ಸೊ ನೋಡಿ, ನನ್ನ ಕಾರ್ಯಕ್ರಮಕ್ಕೆ ನಾನು ಇಟ್ಟಿರೋದೇನಂತ ಗುರು ಪರಂಪರೆ ಅಂತ. ಯಾಕಂದರೆ ಇದೆಲ್ಲ ಗುರುಗಳಾಗಿರ್ಬೋದು, ಸಿದ್ಧರುಗಳಾಗಿರ್ಬೋದು, ಒಂದು ಮುನಿಗಳು ಕೊಟ್ಟಿರುವಂಥ ಒಂದು ಕಾನ್ಸೆಪ್ಟು. ಆ್ಯಕ್ಚುಲಿ ಬಂದು ಮುನಿಗಳೇ ಬೇರೆ, ಗುರುಗಳೇ ಬೇರೆ, ಸಿದ್ಧರುಗಳೇ ಬೇರೆ. ಇದು ಆಸ್ಟ್ರಾಲಜಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಫಿಸಿಕಲ್ ಬಾಡಿ ಆಗಿರ್ಬೋದು, ಆಸ್ಟ್ರೋ ಟ್ರಾವೆಲ್ ಅಂತ ನಾವೇನು ಹೇಳ್ತೀವಿ, ಪರಕಾಯ ಪ್ರವೇಶ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದರಲ್ಲೆಲ್ಲ ಬರುವಂಥದ್ದು ಸಬ್ಜೆಕ್ಟ್ ಎಲ್ಲೋ ಹೋಗ್ತಾ ಇದೆ, ಅನ್ಯತಃ ಭಾವಿಸಬೇಡಿ ಪ್ರಿಯ ವೀಕ್ಷಕರೇ. ಸೊ ಅಂಗೀರಸ ಮಹರ್ಷಿಗಳು ಅಂತ ಅಂದರೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥ ಅಂಗೀರಸ ಮಹರ್ಷಿಗಳು ನಮಗೆ ಅಥರ್ವರ್ಣ ವೇದದಲ್ಲಿ ಇದೆಲ್ಲವನ್ನು ಸೊ ಕೊಟ್ಟಿರುವಂಥದ್ದು ಅಂತ. ಅಂದರೆ ಈ ವಿದ್ಯೆನ ಯಾವಾಗ ಉಪಯೋಗಿಸ್ತಾ ಇದ್ರು ಅಂತಂದರೆ ಹಿಂದಿನ ಕಾಲದಿಂದಲೂ ಇತ್ತು. ಸೊ ನಾವು ನೋಡಿ, ನಾನು ಹೇಳಿದೆ ಆಗಲೇ ಏನಂತ, ಒಂದು ಈ ಭೂಮಿಯನ್ನು 4 ಭಾಗ ಮಾಡಿದ್ದಾರೆ. ಸುವರ್ಣ ಭೂಮಿ, ದೈವ ಭೂಮಿ, ಹಾಗೆ ರಾಕ್ಷಸ ಭೂಮಿ, ಹಾಗೆ ಕರ್ಮ ಭೂಮಿ, ಹಾಗೆ ಇದು ಬಂದು ಕಲಿಯುಗದಲ್ಲಿ ಅಂತಂತ. ಸೊ ಈ ಕಲಿಯುಗದಲ್ಲಿ ನಾವು ಏನೇ ಮಾಡಿದ್ರೂ ಪರಿಹಾರಗಳು ಕಂಡುಕೊಳ್ಳೋದೇ ತುಂಬ ಕಷ್ಟ ಇರುತ್ತೆ. ಸೊ ಈ ಪರಿಹಾರಗಳು ನಾವು ಕಂಡುಕೋಬೇಕಾಗುತ್ತೆ ಅಂದರೆ, ನನ್ನ ಹಿಂದಿನ ಕಾರ್ಯಕ್ರಮದಲ್ಲಿ, ನೀವು ಇದ್ರಿ ಕಾರ್ಯಕ್ರಮದಲ್ಲಿ ಕುಲದೇವತಾ ವಿಚಾರವನ್ನು ನಾವು ಮಾಡಿದ್ದು. ಯಾಕೆ ಕುಲದೇವತಾ ವಿಚಾರವನ್ನು ಮಾಡಿದೆ ಅಂದರೆ, ನಾವು ಈ ಜನ್ಮದಲ್ಲಿ ಹುಟ್ಟಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಸೊ ನಮ್ಮದು ಫಾಸ್ಟ್ ರಿಲೇಟೆಡ್ ಕರ್ಮನೇ ಇರುತ್ತೆ. ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗಾದ್ರೂ ತೊಂದರೆ ಮಾಡಿದರೆ, ಅಥವಾ ನಾವು ಇನ್ನೊಬ್ರಿಗೆ ಏನಾದರೂ ಏನು ಒಳ್ಳೆಯದು ಮಾಡಿದರೆ, ಅಂದರೆ ಈ ಕರ್ಮ ಅಂದಾಗ ಎಲ್ಲರೂ ಕರ್ಮ ಅಂದರೆ ಕೆಲಸ ಅಂತಂತ. ಸೊ ಆ ಕೆಲಸಗಳು ಅಂತಂದಾಗ ಒಳ್ಳೆಯದು ಇರ್ಬೋದು, ಸೊ ಕೆಟ್ಟದ್ದು ಇರ್ಬೋದು. ಸೊ ಪ್ರಿಯ ವೀಕ್ಷಕರು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಒಳ್ಳೆ ಕೆಲಸನ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸಗಳು ಆಗಿರ್ಬೋದು, ಅದು ನಮ್ಮ ಪೂರ್ವಾಜಿತದ ಕರ್ಮ ಅಂತಲೂ ಆಗುತ್ತೆ, ಜೊತೆಗೆ ವಂಶ ಪಾರಂಪರ್ಯನೂ ಆಗಿರುತ್ತೆ, ಜೊತೆಗೆ ಈ ಜನ್ಮದಲ್ಲಿ ನಾವು ಮಾಡಿರೋದನ್ನು ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ನಾವು ನೋಡಿ, ATM ಕಾರ್ಡಿಗೆ ದುಡ್ಡು ಹಾಕಿದ್ರೆ, ಅಂದರೆ ಬ್ಯಾಂಕಿಗೆ ದುಡ್ಡು ಹಾಕಿದ್ರೆ ATM ಕಾರ್ಡಲ್ಲಿ ಪಿನ್ ಜನ್ರೇಟ್ ಮಾಡಿಬಿಟ್ಟು ತೊಗೊತೀವಿ, ಅಮೌಂಟ್ನ ತೊಗೋತೀವಿ. ಹಾಗೇನೇ ನಮ್ಮ ಹಿಂದಿನ ಜನ್ಮದಲ್ಲಿ ನಾವೇನಾದರೂ ಒಳ್ಳೇದು ಮಾಡಿದರೆ ಖಂಡಿತವಾಗ್ಲಿ ನಾವು ಒಳ್ಳೇದು ಸಿಗುತ್ತೆ. ಸೊ ನಾವು ಹೋದ ಜನ್ಮದಲ್ಲೂ ನಾವು ಒಳ್ಳೇದು ಮಾಡದೇ ಇದ್ದು ಈ ಜನ್ಮದಲ್ಲಿ ನಾವು ATM ಕಾರ್ಡ್ ಹಾಕ್ಬಿಟ್ಟು ಪಿನ್ ಹೊಡೆದ ತಕ್ಷಣ ನಮಗೆ ದುಡ್ಡು ಬರುತ್ತಾ? ಬರಲ್ಲ. ಸೊ ಹಾಗಾಗಿ ಫಾಸ್ಟ್ ಕರ್ಮಾಸು ಏನಾದರೂ ಒಳ್ಳೇದಿತ್ತು ಅಂದರೆ ಡೆಫಿನೆಟಾಗಿ ನಮಗೆ ಒಳ್ಳೆಯದೇ ಆಗುತ್ತೆ. ನಮ್ಮ ರಿಲೇಟೆಡ್ ಅಂದರೆ ನಮ್ಮ ಪೂರ್ವ ಜನ್ಮದ, ನಾವು ಹೇಳ್ತೀವಿ ಪೂರ್ವ ಜನ್ಮಂ ಕೃತ್ಯಂ ಪಾಪಂ ಅಂತ ಹೇಳ್ಕೊಂಡು, ಸೊ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಾನು ಈ ಕಾರ್ಯಕ್ರಮದ ಮುಖಾಂತರ ಸೊ ಪೂರ್ವಜನ್ಮದ ಸಿದ್ಧಾಂತಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸೊ ಇದನ್ನೇ ಹೀಗೆ ಹೇಳಿದೆ ಮಾಟ ಮಂತ್ರದ್ದು. ಸೊ ಹಾಗಾಗಿ ಮಾಟ ಮಂತ್ರದ ವಿಚಾರವಾಗಿ ಒತ್ತು ಕೊಟ್ಕೊಂಡು ಹೋಗೋಣ. ಮೇಡಮ್, ಈಗ ಬೇಸಿಕಲಿ ಮಾಟ ಮಂತ್ರ ಅಂದ್ರೇನು, ತಂತ್ರ ಅಂದ್ರೆ ಏನು, ಯಂತ್ರ ಅಂದ್ರೆ ಏನು? ಸೊ ನೋಡಿ, ಮಾಟ ಅಂದರೆ ಯಂತ್ರ, ಮಂತ್ರ, ತಂತ್ರ ಅಂದರೆ ಸೊ ಇದೊಂದು ತಾಂತ್ರಿಕ ವಿಭಾಗದಲ್ಲೇ ಬರೋದು. ಜೊತೆಗೆ ಅಥರ್ವರ್ಣ ವೇದದಲ್ಲಿ ಇದಕ್ಕೆ ಹೆಚ್ಚಾಗಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಯಂತ್ರ ಅಂತ ಹೇಳಿದ್ರೆ ಇದು ಭಗವಂತನ ಒಂದು ಶರೀರ ಅಂತ. ಮಂತ್ರ ಅಂತಂದರೆ ಭಗವಂತನ ಒಂದು ವಾಣಿ, ಅದು ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ. ಸೊ ತಂತ್ರ ಅಂತಂದರೆ ಭಗವಂತನ ಉಸಿರು ಅಂತ ಹೇಳ್ಬಿಟ್ಟು, ಅಂದರೆ ಇದು ಮೂರನ್ನು ಸೇರಿ ಯಂತ್ರ, ಮಂತ್ರ, ತಂತ್ರ. ಸೊ ನಾನೇನು ಹೇಳಿದೆ, ಯಂತ್ರ ಅಂದರೆ ಭಗವಂತನ ಶರೀರ ಅಂತ. ನೋಡಿ, ನಾವು ಒಂದು ಯಂತ್ರವನ್ನು ಮಾಡ್ಕೊಡ್ಬೇಕಾದ್ರೆ ಒಂದು ತಗಡಾಗಿರ್ಬೋದು, ಸೊ ಅದರಲ್ಲಿ ನಾವು ಮಾಡ್ಕೊಡ್ತೀವಿ. ಮಂತ್ರವನ್ನು ಹೇಳೋದು ನಾವು ಯಾವುದರಲ್ಲಿ, ಬಾಯಲ್ಲಿ ಉಚ್ಚರಿಸುವಂಥದ್ದು ಅಂತ. ಸೊ ಬಾಯಲ್ಲಿ ಉಚ್ಚರಿಸೋದಕ್ಕೆ ನಾವೇನು ಹೇಳ್ತೀವಿ, ಮಂತ್ರ ಅಂತ ನಾವು ಹೇಳ್ತೀವಿ, ಅಂದರೆ ಭಗವಂತನ ವಾಕ್ಯ ಅಂತಲೇ ಹೇಳ್ತೀವಿ. ಸೊ ತಂತ್ರ ಅಂದರೆ ತಾಂತ್ರಿಕ ರೂಪ ಅಂತಂದಾಗ ಭಗವಂತನ ಉಸಿರು, ಈ ಮೂರು ಸೇರಿ ಶಿವ ಮತ್ತು ನಾರಾಯಣನ ಒಂದು ಸಮ್ಮಿಲನದಲ್ಲೇ ಈ ತಾಂತ್ರಿಕ ವಿದ್ಯೆ ಬರುತ್ತೆ. ಹಾಗೆ ಅಥರ್ವರ್ಣ ವೇದಗಳಲ್ಲೂ ಸೊ ಈ ರೀತಿಯಾಗಿ ಯಂತ್ರ, ಮಂತ್ರ, ತಂತ್ರಗಳು ಹೇಳಿದ್ದಾರೆ. ಹಾಗೆ ಈಗ ನೋಡಿ, ಒಂದು ಕಾರು ಓಡಬೇಕು ಅಂತಂದರೆ ಅದರೊಳಗಡೆ ಯಂತ್ರ ಬೇಕು. ಸೊ ಒಂದು ಸೈಕಲ್ ಓಡಬೇಕಾದ್ರೂ ಅದಕ್ಕೇನು ಬೇಕು, ಚಕ್ರ, ಯಂತ್ರ. ಸೊ ಅದೇ ಥರನೇ ಪ್ರತಿಯೊಂದಕ್ಕೂ ಒಂದು ಮಿಕ್ಸಿ ಆನ್ ಆಗಬೇಕು ಅಂತಂದರೆ ಏನು ಬೇಕು, ಅದಕ್ಕೆ ಯಂತ್ರ. ಸೊ ಹಾಗಾಗಿ ಯಂತ್ರ, ಮಂತ್ರ, ತಂತ್ರ ಅಂದರೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಸಣ್ಣದಾಗಿ ವಿಚಾರಗಳಿಗೆ ಹೋಗ್ತಾ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರಿಗೆ. ಮೇಡಮ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡೋದಿದೆ, ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ತರಗತಿಗಳನ್ನು ಕೂಡ ಗುರುಜಿಯವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಆ ಅಡ್ರೆಸ್ಗೆ ಹೋಗಿ ನೀವು ತರಗತಿಗಳನ್ನ ತೆಗೆದುಕೊಳ್ಬಹುದು. ಮಾಟ ಮಂತ್ರ ಶಕ್ತಿ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಮಾಟವನ್ನ ಹೇಗೆ ಮಾಡಿಸ್ತಾರೆ ಮತ್ತು ಯಾಕೆ ಮಾಡಿಸ್ತಾರೆ ಅಂತ? ಸೊ ನೋಡಿ, ಈ ಮಾಟ ಮಂತ್ರ ಅನ್ನೋದು ನಮ್ಮ ಆಡು ಭಾಷೆಯಲ್ಲಿ ಹೇಳುವಂಥದ್ದು. ಸೊ ಇದು ನಾನು ಹೇಳಿದೆ ನಿಮಗೆ, ಅಂಗೀರಸ ಮಹರ್ಷಿಗಳಾಗಿರುವಂಥ ಸಪ್ತ ಋಷಿಗಳಲ್ಲಿ ಅವರು ಹೇಳಿರುವಂಥದ್ದು ಅಂತಂತ. ಸೊ ಈಗ ಮಾಟ ಮಂತ್ರಕ್ಕೆ ನಾವು ಅಭಿಚಾರ ಅಂತ ಹೇಳ್ತೀವಿ, ಜೊತೆಗೆ ಕೃತ್ಯ ದೋಷಗಳು ಅಂತಲೂ ಹೇಳ್ತೀವಿ. ಸೊ ಇದನ್ನು ನೋಡಿ, ಕ್ಷುದ್ರ ದೇವತೆಗಳ ಆರಾಧನೆ. ಪ್ರಿಯ ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕ್ಷುದ್ರ ದೇವತೆಗಳ ಆರಾಧನೆ ಅಂದಾಗ ಭೈರವಿ ಆಗಿರ್ಬೋದು, ಮಹಾಕಾಳಿ ಆಗಿರ್ಬೋದು, ಸ್ಮಶಾನ ಕಾಳಿ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ. ಸೊ ಅಂತಹ ದೇವತೆಗಳನ್ನು ಒಲಿಸ್ಕೊಂಡು ಮಾಡುವಂಥದ್ದು ಅಂತಂತ. ಸೊ ಈ ಶಕ್ತಿಯ ಆರಾಧನೆಯಿಂದ ಈಗ ನಿಮಗೆ ಕೇಳ್ತೀರಿ ನೀವು, ಯಾರಿಗೆ ಮಾಡಿಸ್ತಾರೆ, ಯಾಕೆ ಮಾಡಿಸ್ತಾರೆ ಅಂತ. ಸೊ ನೋಡಿ, ಈಗ ಯಾರೋ ಜೀವನದಲ್ಲಿ ಒಂದು ಒಳ್ಳೆ ಏಳಿಗೆಯನ್ನು ಕಂಡಿರ್ತಾರೆ. ಸೊ ನಿಮಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅವರಿಗೆ ಒಂದು ಗಲಾಟೆ ಮಾಡೋಕ್ಕಾಗಲ್ಲ, ಸೊ ಅಥವಾ ಹೊಡಿಯೋಕ್ಕಾಗಲ್ಲ. ಸೊ ಕೆಲವರು ಏನು ಮಾಡ್ತಾರೆ, ತಮಗೆ ಇಷ್ಟ ಇಲ್ಲ ಅದನ್ನು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೇಳಿಬಿಡ್ತಾರೆ, ಅಥವಾ ಡೈರೆಕ್ಟಾಗಿ ಹೇಳಿ ಆ ಕೋಪವನ್ನು ತೀರಿಸ್ಕೋತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಅವರ ಏಳಿಗೆಯನ್ನು ಸಹಿಸೋಕ್ಕಾಗಿರ್ಬೋದು, ಅಥವಾ ಅವ್ರ ಮಕ್ಕಳು ಚೆನ್ನಾಗಾಗ್ತಾ ಇದ್ದಾರೆ ಅನ್ನೋದಿರ್ಬೋದು, ಅಥವಾ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇರ್ಬೋದು, ಅಥವಾ ಅವ್ರು ನನಗಿಂತ ಚೆನ್ನಾಗಿದ್ದಾರೆ, ಸೊ ಹೇಗಾದರೂ ಮಾಡಿ ಇವರ ಮನೆಯನ್ನು ಹಾಳು ಮಾಡಬೇಕು ಅಥವಾ ಇವರನ್ನು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಇಂಡೈರೆಕ್ಟಾಗಿ. ಸೊ ನೋಡಿ, ಡೈರೆಕ್ಟ್ ಅಂದರೆ ಮೌತ್ ಟು ಮೌತ್ ನಾವು ಹೇಳ್ತೀವಿ ಇದು. ಸೊ ಇದನ್ನು ಇಂಡೈರೆಕ್ಟಾಗಿ, ಸೊ ಇದೊಂದು ಅಥರ್ವಣ ವೇದದಲ್ಲಿ ಹೇಳಿರುವಂಥದ್ದು. ದಯವಿಟ್ಟು ಪ್ರಿಯ ವೀಕ್ಷಕರು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದು ಎಷ್ಟೋ ಜನದ ಮನೆಯಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ಹಿಂದೆ ಇತ್ತು ಅಂತಂದಾಗ ಅದಕ್ಕೆ ಒಂದು ಸೀಮಿತವಾಗಿತ್ತು. ಈಗ ನೋಡಿ, ಒಂದು ರಾಜರ ಕಾಲದಲ್ಲೂ ಇತ್ತು. ಯಾಕಂದರೆ ನಾನು ಹೇಳಿದೆ, ಭೂಮಿಯನ್ನು ಯಾವ ರೀತಿಯ ವಿಂಗಡಣೆ ಮಾಡಿ ಸೊ ಅದು ಯಾವ ಸಮಯದಲ್ಲಿ ಬಂತು ಅಂತ ಅಂದ್ಕೊಂಡು, ಸೊ ರಾಜರು ಏನು ಮಾಡ್ತಾಯಿದ್ರು, ಅವರ ಸಂರಕ್ಷಣೆಗಾಗಿ ಸೊ ಮಾಡ್ತಾ ಇದ್ದಿದ್ದು. ಸೊ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದರೆ, ಪ್ರತಿಯೊಬ್ಬರು ಪ್ರಯೋಗ ಮಾಡುವಂಥ. ಯಾಕಂದರೆ ಎಷ್ಟೋ ಜನ ಏನಾಗ್ತಾ ಇದೆ ಅಂದರೆ, ಇವತ್ತಿನ ದಿನದಲ್ಲಿ 100ಕ್ಕೆ 70% ಜನ ಅಂತ ಏನಿದ್ದೀವಿ ನಾವು, ಅವರೆಲ್ಲರೂ ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಯಂತ್ರ ಆಗಿರ್ಬೋದು, ಅಥವಾ ಬೇರೆಯವರು ಮೈ ಹಿಡಿಸುವಂಥ ಶಕ್ತಿಗಳಿರುತ್ತೆ ನೋಡಿ. ಅಂದರೆ ಈ ಥರ ಯಾರು ದುಷ್ಟಶಕ್ತಿಗಳ ಆರಾಧನೆಯನ್ನು ಮಾಡಿರ್ತಾರೋ, ಅಂದರೆ ನಾ ಹೇಳಿದೆ ನಿಮಗೆ ಅಭಿಚಾರ ವಿಚಾರವಾಗಿ, ಸೊ ಕ್ಷುದ್ರ ದೇವತೆಗಳ ಆರಾಧನೆ ಯಾರು ಮಾಡ್ತಾರೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ಬೇರೆ ಥರದಲ್ಲಿ ಹೋಗ್ಬಿಟ್ಟು ಒಂದು ಪ್ರಯೋಗಗಳನ್ನ ಮಾಡಿಸೋದು, ಅಥವಾ ದೇಹಕ್ಕೆ ಮಾಂತ್ರಿಕ ಒಂದು ಶಕ್ತಿಯನ್ನೇ ತುಂಬಿಸುವಂಥದ್ದು, ಸೊ ಪ್ರಯೋಗಗಳನ್ನು ಮಾಡುವಂಥದ್ದು ಇದೆ ಮೇಡಮ್. ಈ ಮಾಟ ಮಾಡಿಸಿರುವಾಗ ಅವರ ವ್ಯಕ್ತಿಗೆ ಆಗೋ ಲಕ್ಷಣಗಳು ಅಥವಾ ತೊಂದರೆಗಳೇನು? ಸೊ ಖಂಡಿತವಾಗ್ಲೂ ಇದೊಂದು ಬ್ಯೂಟಿಫುಲ್ ಕ್ವಶನ್ ನೀವು ಕೇಳಿರೋದು. ಸೊ ನೋಡಿ, ಯಾರ್ದಾದ್ರೂ ಮನೇಲಿ ಮಾಟ ಆಗಿದೆಯಾ ಇಲ್ವಾ ಅನ್ನೋದಕ್ಕಿಂತ ಮುಂಚೆ ಇದನ್ನು ಇನ್ನೊಂದು ಕಾನ್ಸೆಪ್ಟಲ್ಲಿ ಏನು ಹೇಳ್ತೀನಿ ಅಂತಂದರೆ, ಯಾವ ರೀತಿ ಮಾಡಿಸ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ನಮಗೆಲ್ರಿಗೂ ಹೇಳ್ತಾ ಇದ್ರು, ಚಪ್ಪಲ್ನ ಅಲ್ಲಿ ಬಿಡು, ಮನೆಗೆ ಒಳಗಡೆ ಬಂದ ತಕ್ಷಣ ಕಾಲು ತೊಳ್ಕೊಂಡು ಬಾ. ಕರೆಕ್ಟಾ? ಸೊ ಎಲ್ಲಾದರೂ ಹೊರಗಡೆ ಹೋಗಿ ಬಂದ ತಕ್ಷಣ ಕೈ ಕಾಲು ತೊಳಿರಿ, ನಮ್ಮ ಬಟ್ಟೆಗಳೇನಿದೆ ಅದನ್ನು ಹೊರಗಡೆಗೆ ಹಾಕಿ, ಎಗೇನ್ ಬಂದು ಎಲ್ಲೂ ಏನು ತಿನ್ನಬಾರ್ದು. ಸೊ ನಮ್ಮ ಮನೆ ಆಯಿತು ಅಥವಾ ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ಸ್ ಮನೇಲಿ ಮಾತ್ರ ತಿನ್ನುವಂಥದ್ದು. ಇವೆಲ್ಲ ಕಾಮನ್ ಆಗಿ ಸಬ್ಜೆಕ್ಟಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ಇನ್ನೂ ಬೇರೆ ಬೇರೆ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ನೀರಿನ ರೂಪದಲ್ಲಾಗಿರ್ಬೋದು, ಅಥವಾ ಕಾಫಿ ಟೀ ಮುಖಾಂತರದಲ್ಲಾಗಿರ್ಬೋದು, ಆಹಾರದ ಮುಖಾಂತರದಲ್ಲಾಗಿರ್ಬೋದು, ಸೊ ನಮಗೆ ಪ್ರಯೋಗಗಳು ಮಾಡ್ತಾರೆ. ಫಸ್ಟ್ ಕಾನ್ಸೆಪ್ಟ್, ಓಕೆನಾ? ಎರಡನೇದಾಗಿ ಬಂದು ಏನು ಮಾಡ್ತಾರೆ ಅಂತಂದರೆ, ನಾವು ಹಾಕಿರುವಂತಹ ಬಟ್ಟೆಗಳಿರುತ್ತೆ ನೋಡಿ, ಆ ಬಟ್ಟೆಗಳನ್ನ ತಗೊಂಡು ಹೋಗಿ ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂಚೂರು ಸೈಡಲ್ಲಿ ತಗೊಳ್ಳೋವಂಥದ್ದು. ಸೊ ಆ ಬಟ್ಟೆಯ ಮುಖಾಂತರ ಮಾಡ್ತಾರೆ. ಹಾಗೇನೇ ನೀವು ಯಾವುದೋ ಕಾಲಲ್ಲಿ ಚಪ್ಪಲ್ ಹಾಕಿರ್ತೀರಿ ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ಆ ಚಪ್ಪಲ್ನಲ್ಲಿ ನೀವು ನಡ್ಕೊಂಡು ಬಂದ್ರಿ, ನಿಮ್ಮ ಚಪ್ಪಲಿನ ಮಣ್ಣಿನಿಂದ ತಗೊಂಡೋಗಿ ಮಾಡ್ತಾರೆ. ಎರಡನೇದು. ಮೂರನೇದಾಗಿ ಬಂದ್ಬಿಟ್ಟು ನೀವು ಚಪ್ಪಲೇ ಹಾಕ್ಕೊಂಡಿರಲ್ಲ, ಸೊ ನಿಮಗೆ ತಿಳಿದಂತಹ ವ್ಯಕ್ತಿನೇ ಏನು ಮಾಡ್ತಾರೆ, ನಿಮ್ಮ ಮನೆ ಹತ್ರ ಬಂದಾಗ ನೀವು ಓಡಾಡಿರ್ತೀರಲ್ಲ ಆ ಸರೌಂಡಿಂಗು, ನಿಮ್ಮ ಮನೆಯ ಮಣ್ಣು ಅಂತ ಹೇಳ್ತೀವಿ ಅಥವಾ ಧೂಳು ಅಂತ ಏನು ಹೇಳ್ತೀವಿ, ಅಲ್ಲಿಂದ ಒಂದಷ್ಟು ಅಂದರೆ ಅವರ ಕೈ ಟಚ್ ಮಾಡಲ್ಲ, ಅವರ ಒಂದು ಇದರಲ್ಲಿ ತೊಗೊಂಡು ಹೋಗಿ ಮಣ್ಣನ್ನು ತೊಗೊಂಡು ಹೋಗ್ಬಿಟ್ಟು ಕೊಡುವಂಥದ್ದು. ಈಗೆಲ್ಲ ನಾವೇನು ಮಾಡ್ತೀವಿ, ಫೇಸ್ಬುಕ್ ಹಾಕೋತೀವಿ, ವಾಟ್ಸಪ್ DP ಹಾಕೊತೀವಿ, ಸೊ ಫೋಟೋಗಳು ಬಂದ್ಬಿಟ್ಟಿದೆ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಫೋಟೋಗಳನ್ನ ಕೊಡುವಂಥದ್ದು ಕಾಮನ್ ಆಗಿದೆ. ಇಲ್ಲದಿದ್ದರೆ ಏನು ಮಾಡ್ತಾರೆ ಅಂತಂದರೆ, ಆ ವ್ಯಕ್ತಿ ಈಗ ನೋಡಿ ಫೋಟೋ ಇರಲ್ಲ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯ ಹೆಸರು ಹೇಳುವಂಥದ್ದು ಅಥವಾ ಒಂದು ಹಿಟ್ಟು ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಬಂದು ಇದೆಲ್ಲ ಡೈರೆಕ್ಟಾಗಿ ಹೇಳಬಾರ್ದು, ಆದರೂ ಪ್ರಿಯ ವೀಕ್ಷಕರಿಗೆ ಹೇಳ್ತೀನಿ. ಯಾಕೆ ಅಂತಂದರೆ ನಿಜವಾಗ್ಲೂ ಇದೆಲ್ಲ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದೇ ನನ್ನ ವಿಚಾರ. ಒಂದು ಹಿಟ್ಟಿನ ರೂಪದಲ್ಲಿ ಮಾಡುವಂಥದ್ದು, ಅದು ಕೆಲವು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ.
ಸೊ ಆ ಥರ ಹಿಟ್ಟಲ್ಲಿ ಮಾಡಿಬಿಟ್ಟು ಮನುಷ್ಯ ರೂಪದಲ್ಲೇ ಮಾಡುವಂಥದ್ದು. ಸೊ ಇದೆಲ್ಲ ಕೆಲವೆಲ್ಲ ಬಂದು ಸ್ಮಶಾನದಲ್ಲಿ ಮಾಡುವಂಥ ಪ್ರಯೋಗಗಳಿರುತ್ತೆ. ಸೊ ಅದನ್ನು ಮುಂದಿನ ದಿನಗಳ ಭಾನಾಮತಿ ಪ್ರಯೋಗ ಅಂತಲೂ ಹೇಳ್ತಾರೆ. ಸೊ ಈ ಪ್ರಯೋಗಗಳೆಲ್ಲ ತುಂಬ ವೆರಿ ವೆರಿ ಡೇಂಜರು. ಕೆಲವೆಲ್ಲ ಅಂಥ ಸಮಯದಲ್ಲಿ ಇರುತ್ತೆ, ತುಂಬ ಅಂದ್ರೇ ತುಂಬ ಕಠೋರವಾಗಿ ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಮೇಲೆ ಪ್ರಯೋಗಗಳಾಗಿದೆಯಾ ಅಂತ. ಸೊ ಈ ಪ್ರಯೋಗ ಆಗೋಕ್ಕಿಂತ ಮುಂಚೆ ನಮಗೆ ಕನಸುಗಳು ಬೀಳ್ತಾ ಇರುತ್ತೆ. ನೀವು ಕೇಳಿದ್ರಿ ಏನಂತ, ಯಾವ ರೀತಿ ಲಕ್ಷಣಗಳು ಅಂತ. ಸೊ ನೋಡಿ ಪ್ರಿಯ ವೀಕ್ಷಕರೇ, ನೀವು ತುಂಬ ನೋಡೋಕ್ಕೆ ಚೆನ್ನಾಗಿದ್ದೀರಿ ಅಂತ ಹೇಳಿ, ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಿ ನೋಡೋಕ್ಕೆ ಅಂತಲೇ ಅಂದ್ಕೊಳ್ಳಿ. ಸೊ ಯಾರು ಅವಳು ಎಷ್ಟೊಂದು ಚೆನ್ನಾಗಿದ್ದಾಳೆ, ಅವಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾಳೆ, ಊರು ಬಿಟ್ಟು ಊರು ಹೋಗಿ ಸರಿ ಅವಳಿಗೆ ಏನಾದರೂ ಒಂದು ಮಾಡಬೇಕು ಅಂತೇಳಿ, ಸೊ ಆ ಥರ ಸುಮ್ಮನೆ ಆದರೂ ಆ ಥರ ಮಾಡಿಸ್ಬಿಡೋದು, ಅದು ನಿಮಗೆ ಗೊತ್ತೇ ಆಗಲ್ಲ. ಸೊ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರು ಬೆಳೀತಾ ಇದ್ದಾರೆ ಸೊ ಅಂಥವ್ರನ್ನ ಕಟ್ ಮಾಡೋವಂಥದ್ದು, ಅಥವಾ ಯಾರು ಉನ್ನತ ಅಧಿಕಾರಿಗೆ ಹೋಗ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲ ಕಟ್ ಮಾಡೋದು, ಅಂದರೆ ತಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ ವಿರೋಧದ ರೀತಿಯಲ್ಲಿ ದ್ವೇಷವನ್ನು ಮಾಡುವಂಥದ್ದು ಅಂತ. ಸೊ ಡೈರೆಕ್ಟಾಗಿ ನಮಗೆ ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ ಹೋಗ್ಬಿಟ್ಟು, ನೀನು ಈ ಥರ ಮಾಡ್ತಾ ಇದೆಯಾ, ಇದನ್ನು ಸರಿ ಮಾಡ್ಕೋ ಅನ್ನೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬರ್ಬೋದು. ಬಟ್ ಕೆಲವ್ರಿಗೆ ಏನು ಗೊತ್ತಾ, ನಮ್ಮ ಇವತ್ತಿನ ದಿನದಲ್ಲಿ ಏನಾಗಿದೆ, ನಾನು ಯಾಕೆ ಬಗ್ಬೇಕು, ನಾನು ಯಾರಿಗೇನು ಕಮ್ಮಿ, ಸೊ ಈ ಥರ ಬರೋದಕ್ಕೆ ಏನಾಗುತ್ತೆ, ಸೊ ಇಂಡೈರೆಕ್ಟಾಗಿ ಸೊ ಅದು ಮಾಡ್ತಾರೆ. ಸೊ ಕೆಲವೊಂದೊಂದು ಸತಿ ಪರ್ಟಿಕ್ಯುಲರಾಗಿ ಒನ್ ಪರ್ಸನ್ಗೆ ಮಾಡಿದಾಗ ಓಕೆ, ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಟೋಟಲಾಗಿ ಫ್ಯಾಮಿಲಿಯಾಗಿ ಮಾಡಿಸ್ಬಿಡ್ತಾರೆ. ಸೊ ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿನ ನನ್ನ ಮೊದಲಿನ ಕಾರ್ಯಕ್ರಮವನ್ನು ನೋಡಿಬಿಟ್ಟು ಒಬ್ಬರು ವೀಕ್ಷಕರು ಹೇಳ್ತಾ ಇದ್ರು, ಅನ್ಯತಃ ಭಾವಿಸಬೇಡಿ ವೀಕ್ಷಕರೇ, ಆ ಕಾರ್ಯಕ್ರಮದಲ್ಲಿ 27 ವರ್ಷದಿಂದ ತನ್ನ ಗಂಡನ ಜೊತೆ ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ತುಂಬ ನೋವಾಯಿತು ನನಗೆ ಅವರು ಹೇಳ್ಕೊಂಡಿರೋ ರೀತಿ. ಹಾಗಾಗಿ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ಈ ತೊಂದರೆಗಳಿಂದ ಇದ್ದರೆ ನೀವು ಹೊರಗಡೆ ಬರಬೇಕು. ಮೊದಲನೇದಾಗಿ ನೀವು ಯೋಚನೆ ಮಾಡಬೇಕು, ಈಗ ಯಾರೋ ಒಬ್ಬರು ಗಾಯತ್ರಿ ಮಂತ್ರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮಂತ್ರಗಳು ಅಥವಾ ಸ್ತೋತ್ರಗಳನ್ನ ಹೇಳ್ತಾ ಇದ್ರು ಅಂತಲೇ ಅಂದ್ಕೊಳ್ಳಿ. ನೀವು ಯಾವುದೋ ಒಂದು ಲಕ್ಷ್ಮೀ ಅಥವಾ ಗಣಪತಿದೋ ಸರಸ್ವತಿದೋ ಹೇಳ್ತಾ ಇದ್ರಿ, ಸೊ ನಿಮಗೆ ಆ ಸ್ತೋತ್ರಗಳು ಹೇಳೋಕ್ಕೆ ಆಗಲ್ಲ, ಆ ಮಂತ್ರಗಳು ಪಠನೆನೇ ಮಾಡೋಕ್ಕಾಗಲ್ಲ. ಎರಡನೇದಾಗಿ ಏನಾಗುತ್ತೆ ಅಂದರೆ, ನಮ್ಮ ಮನೇಲಿ ಹಾಲು ಇಟ್ಟಿರ್ತೀರಿ ಅಂತ ಅಂದ್ಕೊಳ್ಳಿ, ಹಾಲು ಒಂಥರ ಒಡೆದೋಗೋದು, ಈ ಮೊಸರು ಒಂಥರ ವಾಸನೆ ಬರುವಂಥದ್ದು, ಸೊ ಆ ಥರ. ಮತ್ತು ಈ ಮನೆಗೆಲ್ಲ ಅಂದರೆ ನಾವೀಗ ಸ್ಟುಡಿಯೋದಲ್ಲಿ ಇದ್ದೀವಿ, ಇಲ್ಲೆಲ್ಲ ಪರ್ಫ್ಯೂಮ್ ಯೂಸ್ ಮಾಡೋದು, ಏರ್ ಫ್ರೆಶ್ನರ್ ಯೂಸ್ ಮಾಡಿರ್ತೀವಿ. ಸೊ ಇದು ಹಾಕಿದ್ರೂ ಒಂಥರ ಕೆಟ್ಟ ವಾಸನೆ ಬರುತ್ತಾ ಇರುತ್ತೆ. ಎಗೇನ್ ಬಂದ್ಬಿಟ್ಟು ಅಲ್ಲಿ ನಮ್ಮಲ್ಲ ಡ್ರೈನೇಜು ಕ್ಲೀನಾಗಿರುತ್ತೆ, ಅಥವಾ ಟಾಯ್ಲೆಟು ಬಾತ್ರೂಮು ಕ್ಲೀನಾಗಿರುತ್ತೆ, ಮನೆ ಒಂಥರ ವಾಸನೆ ಬರ್ತಾ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಾಗುತ್ತೆ ಅಂತಂದರೆ, ನಿಂಬೆಹಣ್ಣು ನಿಂಬೆಹಣ್ಣದು ತುಂಬಾ ವೆರಿ ವೆರಿ ಪವರ್ಫುಲ್ಲು. ಯಾಕಂದರೆ ಆ ನಿಂಬೆಹಣ್ಣಲ್ಲಿ ಕೇಳ್ಬೋದು ನೀವು, ಬರೀ ಒಂದು 10 ರೂಪಾಯಿ ನಿಂಬೆಹಣ್ಣಲ್ಲಿ ಏನು ಶಕ್ತಿ ಇದೆ ಅಂತ ಯಾವತ್ತಾದರೂ ಅದ್ರ ಬಗ್ಗೆ ಮಾತಾಡೋಣ. ಒಂದು ನಿಂಬೆಹಣ್ಣನ್ನು ನೀವು ಇಟ್ಟು ನೋಡಿ, 5 ರಿಂದ 7 ದಿನ ಅಥವಾ 10 ದಿನ ಇಟ್ಟು ನೋಡಿ, 45 ದಿನ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಕಲರ್ ಬದಲಾವಣೆ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಕಾನ್ಸೆಪ್ಟ್ ಬಂದು ಇದರಲ್ಲಿ ದೃಷ್ಟಿ ದೋಷಗಳಾಗಿದೆಯಾ, ಸೆಕೆಂಡ್ ಬಂದ್ಬಿಟ್ಟು ಮಾಂತ್ರಿಕಗಳ ದೋಷಗಳಾಗಿದೆಯಾ, ಅಥವಾ ನಿಮಗೆ ಏನಾದರೂ ದೈವಶಕ್ತಿಗಳ ದೋಷ ಇರುತ್ತೆ. ಈ ದೈವಶಕ್ತಿಗಳ ದೋಷ ಇದೆಯಾ, ಅಥವಾ ನಿಮಗೆ ಯಾರಾದರೂ ಮೈ ಹಿಡಿಸಿದಾರಾ ಅಥವಾ ಮೈ ಹಿಡಿದಿದೆಯಾ. ಸೊ ಇದೆಲ್ಲವನ್ನು ಬರೀ ಒಂದು 5 ರೂಪಾಯಿ ನಿಂಬೆಹಣ್ಣಿಂದನೇ ನಾವು ತಂದ್ಕೋಬೋದು. ಸೊ ವ್ಯಾಪಾರ ದೃಷ್ಟಿಲಿಂದ ಹೋದಾಗ ನೀವು ಎಲ್ಲರೂ ಇದರಲ್ಲಿ ನೋಡ್ತೀರಿ, ಹಸಿಮೆಣಸಿನಕಾಯಿ ಒಂದು ನಿಂಬೆಹಣ್ಣು ಕಟ್ಟಿರುವಂಥದ್ದು, ಅದರಲ್ಲಿ ಬದಲಾವಣೆಗಳನ್ನ ಸಾಕಷ್ಟು ನಾವು ಕಂಡಿರ್ತೀವಿ. ಸೊ ಅದರಲ್ಲಿ ಪರಿಹಾರ ಕ್ರಿಯೆಯನ್ನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಆಮೇಲೆ ರಾತ್ರಿ ನೀವು ನೋಡ್ಬೋದು ಏನಾಗುತ್ತೆ ಅಂದರೆ, ಶಬ್ದಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಕೆಲವ್ರು ಏನು ಹೇಳ್ತಾರೆ ಅಂತಾರೆ, ಹೇಳಿದ ತಕ್ಷಣ ಸೈಕಲಾಜಿಕಲ್ ಪ್ರಾಬ್ಲಮ್ಮು. ಯಾಕಂದರೆ ನಾವು ಇರೋದೇ ಸೈನ್ಸ್ ಅಲ್ವಾ, ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು ಇದೆ. ನಮಗೇನಾಗುತ್ತೆ ಅಂದರೆ, ಅಮಾವಾಸ್ಯೆ ಬಂದ ಮೇಲೆ ಹುಣ್ಣಿಮೆ ಬರುತ್ತೆ 15 ಡೇಸ್ಗೆ, ಅದೇ ಥರ ಹಗಲಾದಮೇಲೆ ರಾತ್ರಿ ಆಗುತ್ತೆ. ಸೊ ಇದು ವಿಜ್ಞಾನ ನಂಬ್ತಾರೆ. ಆಗ ರಾಶಿ ಬೇಕು, ನಕ್ಷತ್ರ ಬೇಕು, ಎಲ್ಲ ಬೇಕು. ಸೊ ಈ ಥರ ವಿಚಾರ ಅಂತಂದಾಗ ಎಷ್ಟೋ ಜನ ಸೈಂಟಿಸ್ಟ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು ನಂಬೋದೇ ಇಲ್ಲ. ಸೊ ಯಾರಾದರೂ ಆ ಥರ ನಂಬೋದೇ ಇದ್ದರೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡ್ಬೋದು ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಅನ್ಯತಃ ಭಾವಿಸಬೇಡಿ ಪ್ರಿಯ ವೀಕ್ಷಕರೇ. ಯಾಕೆ ಅಂದರೆ ಇದರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ತೊಂದರೆ ಇದೆ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ನೋಡ್ಬೋದು, ಮಲಗಿದಾಗ ಕೆಲವು ಶಕ್ತಿಗಳು ಮೈ ಹಿಡಿದು ಸೆಕ್ಷುವಲಿ ತೊಂದರೆ ಕೊಡ್ತಾ ಇರುತ್ತೆ. ಸೊ ಅದು ಯಾವತ್ತಾದರೂ ಹೇಳ್ತೀನಿ. ಹಾಗೇನೇ ತುಳಸಿ ಗಿಡಗಳಿರುತ್ತೆ, ಆ ತುಳಸಿ ಗಿಡಗಳು ಒಣಗೋಗುವಂಥದ್ದು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಬೇರೆ ಏನಾದರೂ ಮಧ್ಯರಾತ್ರಿಯಲ್ಲಿ ಶಬ್ದ ಬರುವಂಥದ್ದು ಇರ್ತದೆ. ಆ ಶಬ್ದ ಬಂದ್ರೂ ಏನಾಗ್ತಾ ಇರ್ತದೆ, ಏನೋ ಒಂದು ಗೆಜ್ಜೆ ಶಬ್ದ ಇರ್ಬೋದು, ಏನೋ ಒಂದು ಶಬ್ದ ಇರ್ಬೋದು ಅಂತ ಹೇಳ್ಬಿಟ್ಟು ಸೊ ಅವರು ಕಾಮನ್ ಆಗಿ ತೊಗೊಂಡ್ಬಿಡ್ತಾರೆ. ಬಟ್ ಅದೇನಾಗ್ತಾ ಇರುತ್ತೆ ಅಂದರೆ, ಆ ಗೆಜ್ಜೆ ಶಬ್ದಗಳು ಬಂದ್ರೂ ಕೆಲವರು ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಈ ಥರ ಶಬ್ದ ಬರ್ತಾ ಇದೆ, ಏನಾಗಿರ್ಬೋದು ನಮ್ಮ ಮನೇಲಿ ಅಂತ. ಹಾಗೇನೇ ಕೆಲವ್ರಿಗೇನಾಗುತ್ತೆ ಅಂದರೆ, ಪದೇ ಪದೇ ಊಟದಲ್ಲಿ ಕೂದಲು ಸಿಗುವಂಥದ್ದು.
ಸೊ ಕೆಲವ್ರು ಏನು ಅಂದ್ಬಿಡ್ತಾರೆ, ನಿನ್ನ ಋಣ ನನ್ನ ಮೇಲೆ ಇದೆ ಕಣಪ್ಪ, ನನ್ನ ಋಣ ನಿನ್ನ ಮೇಲಿದೆ ಅಂತ ಅಥವಾ ಹೇರ್ ಫಾಲ್ ಆಗ್ತಾ ಇರ್ತದೆ ಅಂತ ನೀವು HB ಟೆಸ್ಟ್ ಮಾಡಿಸಿ, ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದ್ದು ನಿಮ್ಮ ಮನೆಯಲ್ಲಿ ಕೂದಲು ಉದುರದೇ ಇದ್ದರೆ ಊಟದಲ್ಲಿ ಯಾಕೆ ಕೂದಲು ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು. ಸೊ ಹಾಗೇನೇ ನೀವು ಯಾರಾದರೂ ಗಂಡ ಹೆಂಡ್ತಿರು ತುಂಬ ಬಾಂಡಿಂಗಲ್ಲಿ ಇರ್ತೀರಿ, ಆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗೋದು ಅಥವಾ ತಂದೆ ತಾಯಿಂದಿರ ಮಧ್ಯೆ ಜಗಳ ಆಗುವಂಥದ್ದು. ಸೊ ಆ ಥರ ಈಗ ಯಾವುದೋ ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ಆ ಕೆಲಸಕ್ಕೆ ಹೋಗ್ತಾ ಇರೋ ಟೈಮಲ್ಲಿ ನಿಮಗೇನಾಗುತ್ತೆ, ಒಂದು ಕಾನ್ಸಂಟ್ರೇಷನೇ ಇರಲ್ಲ ಮೇಡಮ್. ಹೋಗಿ ನಾನು ಕೆಲಸ ಮಾಡಬೇಕು ಅಂತ ಕಾನ್ಸಂಟ್ರೇಷನ್, ಯಾಕಂದರೆ ಆ ರೀತಿ ಲೆವೆಲಲ್ಲಿ ಮಾಡಿಬಿಟ್ಟಿರ್ತಾರೆ. ಅಥವಾ ಬಂದ ಸಂಬಳನೂ ನಿಮ್ಮ ಕೈ ಸೇರಬಾರ್ದು. ಈಗ ಎಷ್ಟೋ ಜನ ಸಂಬಳ ತೊಗೊತಾರೆ, ನೀವು ನೋಡಿದ್ದೀರಾ, ಸಂಬಳ ತೊಗೊತಾರೆ, ₹1 ಅವ್ರ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಸೊ ಅವ್ರು ಹೇಳ್ತಾರೆ ಸಾಲ ಅಂತ. ಇಲ್ಲ, ಆ ಥರನೂ ಮಾಡಿಸ್ಬಿಟ್ಟಿರ್ತಾರೆ. ಆಮೇಲೆ ನಮ್ಮ ಮನೆಯಲ್ಲಿ ನೀವು ಹಿಂದಿನ ಕಾಲದಲ್ಲಿ ನೋಡ್ಬೋದು, ನಾಯಿ ಸಾಕಿರ್ತಾರೆ ಅಥವಾ ಪಕ್ಷಿಗಳನ್ನೇನಾದರೂ ಸಾಕ್ತಾರೆ. ಫಸ್ಟು ಪ್ರಿಯ ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಯಾವುದಾದ್ರೂ ಮಾಂತ್ರಿಕ ಬಾಧೆಗಳಾಗಿದ್ದರೆ ಅಥವಾ ಪ್ರೇತಾತ್ಮಗಳ ಎಂಟ್ರಿ ನಿಮ್ಮನೇಲಾಗಿದ್ದರೆ ಅಥವಾ ಬೇರೆ ಯಾವುದೋ ಶಕ್ತಿಗಳು ಅಥವಾ ಜಿನ್ನಾತ್ ಇರ್ಬೋದು, ಭೂತ ಪ್ರೇತ ಶಕ್ತಿಗಳು ಎಂಟ್ರಾಗೋಕ್ಕಿಂತ ಮುಂಚೆ ನಿಮಗೆ ಕನಸು ಕಾಣುತ್ತೆ. ಒಂದು, ಎರಡನೇದಾಗಿ ನೀವು ಮಲಗಿದಾಗ ಕನಸಿನಲ್ಲಿ ಬೆಚ್ಚುತ್ತೀರಿ, ಆಯಿತಾ. ಬೆಚ್ಚಿದಾಗ ತಕ್ಷಣ ಕೆಲವರು ಕಿಟಾರ್ ಅಂತ ಕಿರ್ಚ್ಕೊಳ್ತಾರೆ. ಸೊ ಅದಲ್ಲದೆ ಏನು ಮಾಡ್ತಾರೆ, ಗೊಂಬೆಗಳು ಕನಸಿನಲ್ಲಿ ಕಾಣುವಂಥದ್ದಿರುತ್ತೆ. ಸೊ ಅಥವಾ ಮಣ್ಣಿಗೆ ಬೀಳುವಂಥದ್ದು ಕನಸಿಗೆ ಕಾಣ್ತಾ ಇರುತ್ತೆ, ಅಥವಾ ರಕ್ತಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಮೂಳೆಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದೆಲ್ಲ ಆಗ್ತಾ ಇರುತ್ತೆ. ಇನ್ನೊಂದು ನೀವು ನೋಡ್ಬೋದು, ಎಷ್ಟೋ ಜನಕ್ಕೆ ಏನಾಗ್ತಾ ಇರೋದು, ಒಂಥರ ಡಲ್ ಆಗಿಬಿಡ್ತಾರೆ. ನೋಡೋಕ್ಕೆ ಚೆನ್ನಾಗಿರ್ತಾರೆ, ತುಂಬ ಡಲ್ ಆಗಿಬಿಡ್ತಾರೆ. ಯಾಕೋ ಇತ್ತೀಚಿನ ದಿನದಲ್ಲಿ ನನಗೇನೂ ಇಂಟ್ರೆಸ್ಟೇ ಇಲ್ಲ, ಕೆಲಸ ಬೇಡ, ಈ ಕಡೆ ಹೆಂಡತಿ ಬೇಡ, ಈ ಕಡೆ ಮಕ್ಕಳು ಬೇಡ. ಸೊ ಆ ಥರ ಆಗುತ್ತೆ. ಸೊ ಹೊರಗಡೆ ಹೋದಾಗ ಕೆಲವರು ಚೆನ್ನಾಗಿರ್ತಾರೆ, ಮನೆಗೆ ಬಂದ ತಕ್ಷಣ ಶುರು ಆಗ್ಬಿಡುತ್ತೆ. ಯಾಕಂದರೆ ಮನೇಲೇ ತಂದು ಹಾಕ್ಬಿಟ್ಟಿರ್ತಾರೆ ಕೆಲವರು ಮಾಡಿರುವಂಥದ್ದು. ಅದು ನೀವು ತುಳಸಿ ಗಿಡ ಆಗಿರ್ಬೋದು, ಅಥವಾ ಆ್ಯಕ್ಚುಲಿ ತುಳಸಿ ಗಿಡದಲ್ಲಿ ಹಾಕಲ್ಲ ಅಂತ ಎಷ್ಟೋ ಜನ ಅಂತಾರೆ, ತುಳಸಿ ಗಿಡಕ್ಕೂ ಹಾಕ್ತಾರೆ. ಅದೇ ಬೇರೆ ಥರ ವಿದ್ಯೆಯಲ್ಲಿ ಮಾಡಿರ್ತಾರೆ. ಹಾಗೆ ಕೆಲವರು ಸಜ್ಜದ ಮೇಲೆ ಹಾಕಿರ್ತಾರೆ, ಕೆಲವರು ಕೂತ್ಕೊಳ್ಳೋ ಜಾಗದಲ್ಲಿ ಹಾಕ್ತಾರೆ. ಸೊ ಆ ಥರ ಎಲ್ಲ ಮಾಡಿರ್ತಾರೆ. ಹಾಗೇನೇ ಈಗ ನೀವು ಯಾವುದೋ ಒಂದು ದೇವತಾ ಕಾರ್ಯ, ಈಗ ನಿಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತೀರಿ ಅಂದ್ಕೊಳ್ಳಿ, ಆ ಪೂಜೆಗಳನ್ನೇ ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ. ಅಂದರೆ ಒಳ್ಳೆಯ ಶುಭ ಕಾರ್ಯಗಳು ಏನಿದೆ, ಅಥವಾ ವಿವಾಹ ಆಗಿರ್ಬೋದು, ಅಥವಾ ಮಗುವಿಗೆ ಒಂದು ನಾಮಕರಣ ಆಗಿರ್ಬೋದು, ಸೊ ಈ ಥರ ವಿಚಾರಗಳು, ಅಥವಾ ಚೌಲ ಮಾಡುವಂಥದ್ದೊಂದು ಪದ್ಧತಿ ಇದೆ ಅಲ್ಲ. ಸೊ ಅಥವಾ ಕಿವಿ ಚುಚ್ಚೋದು, ಇದು ಯಾವುದು ಕೆಲವ್ರ ಮನೇಲಿ ನಡೆಯೋದೇ ಇಲ್ಲ ಮಕ್ಕಳಿಗೆ. ಯಾಕೆ ಅಂದರೆ ಈಗ ಲವ್ ಮ್ಯಾರೇಜಸ್ಸೇ ಆಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಅಯ್ಯೋ ನನ್ನ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ತಡಿ ಇವನಿಗೆ, ಅಂದರೆ ತಾಯಿನೇ ಆಗಿರ್ಬೋದು, ಅಕ್ಕನೇ ಆಗಿರ್ಬೋದು, ತಡಿ ಇವ್ರಿಗೆ ಏನಾದರೂ ಮಾಡಿ ಇವರಿಬ್ಬರನ್ನು ಬೇರೆ ಮಾಡಬೇಕು, ನಮ್ಮ ಜಾತಿಯಲ್ಲೇ ಮದುವೆ ಮಾಡಬೇಕು ಅಂತ ಕೆಲವ್ರ ಕಾನ್ಸೆಪ್ಟ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಂಥವ್ರಿಗೆಲ್ಲರಿಗೂ ಈ ತೊಂದರೆಗಳಾಗಿ ಎಷ್ಟೋ ಜನ ಹೊರಗಡೆ ಬಂದ್ಬಿಡ್ತಾರೆ, ಅಂದರೆ ಡೈವರ್ಸಿಗೆ ಅಪ್ಲೈ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನದ ಮನೆಯಲ್ಲಿ ಇದು ನಡೀತಾ ಇರುತ್ತೆ. ಎಗೇನ್ ಬಂದ್ಬಿಟ್ಟು ಯಾರೋ ಒಬ್ಬರು, ಈಗ ನೀವು ಕಾರ್ ತೊಗೊಂಡಿರ್ತೀರಿ ಅಂತ ಅಂದ್ಕೊಳ್ಳಿ, ಚೆನ್ನಾಗಿ ತೊಗೊಂಡ್ಬಿಟ್ಟಿದ್ದಾರಲ್ಲ ವೀಣಾ ಕಾರು ಅಂತ ಹೇಳ್ಬಿಟ್ಟು, ತಡಿ ಅವಳು ಕಾರ್ಗೆ ಏನಾದರೂ ಮಾಡಬೇಕು ಅಂತ ಕಾರ್ನೇ ನಿಲ್ಲಿಸ್ಬಿಡುವಂಥದ್ದು, ಕಾರಿಗೆ ದೃಷ್ಟಿ ಆಗುವಂಥದ್ದು ಮಾಡಿಸೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ಆಗ ಕಾರ್ನ ನೀವು ತೊಗೊಂಡೋಗಿ ಕೇಳ್ತಾ ಇರ್ತೀರಿ, ಯಾರಿಗೆ ಮೆಕ್ಯಾನಿಕ್ ಶಾಪಲ್ಲಿ ಹೋಗಿ ಕೇಳ್ತೀರಿ, ಈ ಕಾರ್ ಸರಿ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ, ಇಲ್ಲ ಕಾರ್ ಚೆನ್ನಾಗಿದೆ ಅಲ್ಲ ಮೇಡಮ್, ಏನಾಗಿದೆ ಅಂತಂದ್ರೆ ಇದೊಂದು ಬೇಸಿಕ್ಕು. ಸೊ ಇದೆಲ್ಲ ನಡೀತಾ ಇರುತ್ತೆ. ಅಲ್ಲಿ ಹೋದಾಗ ಒಂದು ಚೆನ್ನಾಗಿದೆ ಅಂತಾರೆ, ಸುಮ್ಮನೆ ನಾವು ನೋಡಪ್ಪ ಅದು ಇದಂತ. ಆಗ ಅವ್ರೇನು ಮಾಡ್ತಾರೆ, ಈಗ ಯಾಕೋ ಮೇಡಮ್ ಬೇಜಾರು ಮಾಡ್ಕೋತಾರೆ ಅಂತ ಟೈರ್ ಚೇಂಜ್ ಮಾಡೋದು, ಇದು ಮಾಡೋದು, ಅಲ್ಲೂ ದುಡ್ಡು ಲಾಸ ನಮಗೆ. ಸೊ ಆ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಹೆಣ್ಮಕ್ಳಿಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆಗಿದ್ದರೆ, ಯಾರಾದರೂ ತಾಂತ್ರಿಕ ಬಾಧೆಗಳು ಅಥವಾ ಈ ಥರ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ, ಸೊ ಅವರಿಗೆ ಗಂಡನ ಜೊತೆ ಇರೋಕ್ಕೆ ಇಷ್ಟ ಆಗಲ್ಲ. ಒಂದು ಮಾತಾಗಿರ್ಬೋದು, ಅಥವಾ ಒಂದು ಸೆಕ್ಷುವಲಿ ಫೀಲಿಂಗ್ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆ ಇರೋಕ್ಕೆ ಇಷ್ಟ ಆಗೋದಿರ್ಬೋದು. ಸೊ ಅವರು ಮನೆಯಿಂದ ಹೊರಗಡೆ ಬಂದುಬಿಡ್ಲಿ ಅನ್ನೋದು. ಸೊ ಆ ಥರ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಗಂಡಸಿಗೆ ಮಾಡಿಸಿದ್ರು ಅಷ್ಟೇನೆ, ಏನಂತ ಹೇಳ್ತೀವಿ, ಸೊ ಇವ್ರಿಗೂ ಅಷ್ಟೇ ಒಂದು ಕೆಲಸ ಆಗಿರ್ಬೋದು, ಒಂದು ಕಾರ್ಯಗಳಾಗಿರ್ಬೋದು, ಸೊ ಇದೆಲ್ಲವನ್ನು ಬಿಟ್ಟು ಹೊರಗಡೆ ಬಂದುಬಿಡ್ಲಿ, ಸೊ ಇವನಿಗೆ ಏನಾದರೂ ಮಾಡಿ ತೊಂದರೆ ಮಾಡಬೇಕು ಅಂತ. ಹಾಗೇನೇ ಯಾರಿಗಾದರೂ ಮಾಡಿಸಿದ್ದಾರೆ ಅಂತ ಇನ್ನೊಂದು ತಿಳ್ಕೊಬೇಕು ಅಂದರೆ, ಒಂದು ನೋಡಿ, ಜ್ವರ ಬರಲ್ಲ, ಏನೂ ಬರಲ್ಲ. ಕಾಲಾಂತರದಲ್ಲಿ ಏನಾಗುತ್ತೆ ಅಂದರೆ ಮೈ ಕೈ ಸುಸ್ತಾಗುವಂಥದ್ದು, ಒಂಥರ ಚರ್ಮಗಳು ಒಣಗುವಂಥದ್ದು, ಕಪ್ಪಾಗುವಂಥದ್ದು. ಈಗ ಮಾತಾಡ್ತಾ ಇರ್ತಾರೆ ಅಂತ, ಸೊ ನಾನು ಈಗ ಕಂಟಿನ್ಯೂಸ್ ಮಾತಾಡ್ತೀನಿ, ನಾಲಿಗೆ ಒಣಗ್ತಾ ಇದೆ, ಓಕೆ. ಬಟ್ ಅವ್ರಿಗೆ ತುಂಬ ನಾಲಿಗೆ ಒಣಗ್ತಾ ಇರುತ್ತೆ. ಸೊ ಅವ್ರು ಹೋಗಿ ನೋಡ್ತಾರೆ, ಯಾಕೋ ನಾಲಿಗೆ ತುಂಬ ಒಣಗ್ತಾ ಇದೆಯಲ್ಲ, ಶುಗರ್ ಇರ್ಬೋದೇನೋ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಹೋದಾಗ ಎಲ್ಲ ರಿಪೋರ್ಟ್ಸು ನಾರ್ಮಲು, ಎಲ್ಲ ರಿಪೋರ್ಟ್ಸು ನಾರ್ಮಲು. ಜ್ವರ ಬಂದಿರುತ್ತೆ, ಬಟ್ ಆ ಥರ್ಮಾಮೀಟ್ರ್ ಇಟ್ಟ ತಕ್ಷಣ ಏನಾಗುತ್ತೆ, ಟೆಂಪ್ರೇಚರ್ ತೋರಿಸಲ್ಲ. ನಮ್ಮದು ಬಾಡಿ ಟೆಂಪ್ರೇಚರ್ ಎಷ್ಟು, 98.8 ಡಿಗ್ರಿ ಇರುತ್ತೆ. ಸೊ ಥರ್ಮಾಮೀಟ್ರು ನಾರ್ಮಲೇ ತೋರಿಸ್ತಾ ಇರುತ್ತೆ, ಬಟ್ ಅವ್ರು ಫೀಲ್ ಮಾಡಿದ್ರೆ ಏನಾಗುತ್ತೆ, ಒಂಥರ ಮೈ ಬಿಸಿ ಇದೆ, ಒಂಥರ ಜ್ವರ ಇದೆ, ಯಾಕೆ ಏನು ಅಂತಲೇ ಸೊ ಗೊತ್ತಾಗಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ರಿಪೀಟೆಡ್ ಆಗಿ ಯೂರಿನ್ ಹೋಗ್ತಾ ಇರ್ತಾರೆ. ಅಂದರೆ ದೇಹದೊಳಗಡೆ ಮಾಂತ್ರಿಕ ಬಾಧೆಗಳಾದಾಗ ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಹೊಟ್ಟೆಗಳು ಊದುಕೊಳ್ಳೋ ಅಂಥದ್ದು. ಸೊ ಈ ಥರ ಆಗುತ್ತೆ. ಇನ್ನೂ ಕೆಲವರು
ಕೆಲವ್ರ ಮನೇಲಿ ನೀವು ನೋಡಬೇಕು ಇದ್ದಕ್ಕಿದ್ದಂಗೆ ವಸ್ತುಗಳು ಇಲ್ಲದೆ ಇರೋದು, ಒಂದು ಬಳೆಗಳಾಗಿರ್ಬೋದು, ವಾಲೆಗಳಾಗಿರ್ಬೋದು, ಸರಗಳಾಗಿರ್ಬೋದು. ಸೊ ಇದೆಲ್ಲನೂ ಆಗುತ್ತೆ. ಹಾಗೇನೇನು ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಬಿಟ್ಟು ಕೆಲವ್ರು ನೀವು ನೋಡಬೇಕು ಬೆಳಿಗ್ಗೆ ಎದ್ದು ನೀರು ಕುಡಿಯೋದು ನಾವು ಇವತ್ತಿನ ದಿನದಲ್ಲ ಪ್ಯಾಂಟಾಸಿಡ್ಡು, ಪ್ಯಾಂಟಾಡಾಕು ಅಥವಾ ಗ್ಯಾಸ್ಟ್ರೈಟಿಸ್ ಟ್ಯಾಬ್ಲೆಟ್ ಅಂತ ಏನು ಹೇಳ್ತೀವಿ ಮೆಡಿಕಲಿ, ಸೊ ಅದು ನುಂಗೋದು, ನೀರು ಕುಡಿಯೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಮಾಂತ್ರಿಕ ಬಾಧೆಗೆ ಒಳಗಾದಾಗ ಸೊ ಈ ಥರ ಎಲ್ಲ ಹಲವಾರು ತೊಂದರೆಗಳಾಗುತ್ತೆ. ಸೊ ಕೆಲವರು ಇನ್ನೂ ನೋಡ್ಬೋದು, ನೀವೇನು ಹೇಳ್ತೀರಿ ಅಂದರೆ ಸುಮ್ಮನೆ ನಗೋಂತು, ಸುಮ್ಮನೆ ಜಗಳ ಆಡುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಅವ್ರನ್ನ ತೊಗೊಂಡೋಗ್ಬಿಟ್ಟು ಸೈಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಮನಃಶಾಸ್ತ್ರ ವಿಭಾಗ ಅಂತ, ಸೊ ಅಂಥ ಕಡೆ ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಸೇರಿಸ್ಬಿಡ್ತಾರೆ. ಟೋಟಲಾಗಿ ಇದು ಬೇಸಿಕ್. ಒಬ್ಬರಿಗೆ ಯಾರಿಗೋ ಒಬ್ರಿಗೆ ಏನೋ ಒಂದು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದಾಗ ಸೊ ಇದೊಂದು ಕಾನ್ಸೆಪ್ಟು. ಇನ್ನೂ ಒಂದು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದರೆ ಎವ್ರಿ ಮಂತು ನಮ್ಮದು ಪೀರಿಯಡ್ಸ್ ಆಗುತ್ತೆ ನೋಡಿ, 28 ಡೇಸಿಗೆ, ಎವ್ರಿ 15 ಡೇಸ್ಗೆ ಪೀರಿಯಡ್ಸ್ ಆಗಿಬಿಡೋದು, ಎವ್ರಿ 10 ಡೇಸ್ಗೆ ಪೀರಿಯಡ್ಸ್ ಆಗಿಬಿಡೋದು, ಇಲ್ವಾ ಯಾವುದೊಂದು ದೇವತಾ ಕಾರ್ಯ ಅಂತ ಇಟ್ಟಿರ್ತಾರೆ ಆ ಟೈಮಲ್ಲಿ ಪೀರಿಯಡ್ಸ್ ಆಗಿಬಿಡೋದು. ಸೊ ಈ ಥರ ಎಲ್ಲ ತೊಂದರೆಗಳಾಗುತ್ತೆ. ಹಾಗೇನೇ ಬಂದ್ಬಿಟ್ಟು ಆ ಹೊಟ್ಟೆ ನೋವು ಬರುವಂಥದ್ದು, ತುಂಬ ರಕ್ತಮೈಯಿಂದ ಹೋಗೋದು. ಅಂದರೆ ರಕ್ತ ಅಂದಾಗ ಪೀರಿಯಡ್ಸ್ ಅಂತಂದಾಗ ಆ ಕ್ಲಾಟ್ಸ್ ಅಂತ ನಾವು ಏನು ಹೇಳ್ತೀವಿ, ಸೊ ಇದೆಲ್ಲ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಹೋಗಿ ಏನಾಗುತ್ತೆ, ಕೊನೆಗೆ ಅವರು ಸತ್ತು ಹೋಗುವಂಥ ಸ್ಥಿತಿ ಬರುತ್ತೆ. ಅದಲ್ಲದೆ ಇವತ್ತಿನ ದಿನ ಸ್ವಲ್ಪ ಮೆಡಿಕಲ್ ಸೈನ್ಸ್ ಮುಂದುವರೆದಿದೆ. ಸೊ ಮುಂದುವರೆದ್ರೆ ಅವ್ರು ಏನು ಮಾಡ್ತಾರೆ, ಹೋಗಿ ಗರ್ಭಕೋಶವನ್ನು ತೆಗೆಸ್ಬಿಡುವಂಥದ್ದು ಹೆಣ್ಮಕ್ಳು. ಹಿಂದಿನ ಕಾಲದಲ್ಲಿ ಇತ್ತ ಮೇಡಮ್ ಗರ್ಭಕೋಶ ಎಲ್ಲ ತೆಗೆಸುವಂಥದ್ದು ಇಲ್ಲ. ಆ ಸಮಯ ಬಂದಾಗ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಏನಾಗ್ತಿತ್ತು, ನಮಗೆ ಆ 45-46 ವರ್ಷದಲ್ಲಿ ನಮಗೆ ಗರ್ಭಸ್ರಾವ ನಿಲ್ತಿತ್ತು. ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ, ನಾವೆಲ್ಲರೂ ಅಡ್ವಾನ್ಸ್ ಆಗಿ ಸಿಸರಿಯನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅಥವಾ ನಾವು ಫೋರ್ಸ್ ಆಫ್ ಡೆಲಿವರಿ ಅಂತ ಏನಿದೆ ಅದನ್ನು ಮಾಡಿಸ್ಕೊಳ್ಳೋವಂಥದ್ದು, ಅಥವಾ ನಮ್ಮಂಥವ್ರ ಹತ್ರ ಬಂದು ಡೇಟ್ ಇಟ್ಕೊಡಿ ಅಂತ ಕೇಳ್ತಾರೆ. ಸೊ ನಾನು ಯಾರಿಗೂ ಫಸ್ಟ್ ಡೆಲಿವರಿಗೆ ಯಾರಿಗೂ ಡೇಟ್ ಇಟ್ಕೊಡಲ್ಲ. 2ನೇ ಡೆಲಿವರಿ ಸಿಸರಿಯನ್ ಏನಾದರೂ ಇತ್ತು ಅಂತಂದರೆ ಮಾತ್ರ ಇಟ್ಕೊಡ್ತೀನಿ. ಯಾಕಂದರೆ ಪ್ರಕೃತಿಗೆ ವಿರೋಧವಾಗಿ ಮೊದಲನೇ ಮಗುವನ್ನು ನಾವು ಸಿಸರಿಯನ್ ಮಾಡಬಾರ್ದು ಅಂತಂತ ನನ್ನ ಒಂದು ಏನು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕೆಲವರು ಗಾಡಿ ಓಡಿಸೋತಿಗಾಗಿರ್ಬೋದು, ಕೂತಲ್ಲಿ ನಿಂತಲ್ಲಿ ಒಂಥರ ಮೆಂಟಲಿ ಇರಿಟೇಬಿಲಿಟಿ. ಸೊ ಇದೆಲ್ಲವನ್ನು ನೋಡಿದಾಗ ಯಾರಾದರೂ ತಾಂತ್ರಿಕ ಬಾಧೆಗಳಿಗೆ ಒಳಗಾದಾಗ ಈ ಥರ ತೊಂದರೆಗಳು ಆಗುತ್ತೆ. ಸೊ ಅದನ್ನು ನಾನು ಹೇಳಿದೆ, ಸಿಂಪಲ್ಲಾಗಿ ಒಂದು ನಿಂಬೆ ಹಣ್ಣಲ್ಲಿ ಪತ್ತೆ ಹಚ್ಕೋಬೋದು, ಫಸ್ಟ್ ಕಾನ್ಸೆಪ್ಟು. 2ನೇದಾಗಿ ಬಂದುಬಿಟ್ಟು ನೀವು ಮನೆಯಲ್ಲಿ ಏನಾದರೂ ದೀಪ ಹಚ್ಚುತ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ದೀಪ ಹಚ್ಚಿದಾಗ ಆ ದೀಪದ ಬತ್ತಿ ಇರುತ್ತೆ ನೋಡಿ, ಫುಲ್ಲು ಉರಿದೋಗ್ಬಿಟ್ಟು ಕಪ್ಪಾಗ್ಬಿಟ್ಟಿರ್ತದೆ. ಇಲ್ಲದಿದ್ದರೆ ಹತ್ತದ ತಕ್ಷಣ ಏನಾಗುತ್ತೆ ಅಂದರೆ ಚಟ್ರಪಟ್ರ ಅಂತಂದು ಶಬ್ದ ಬರ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಏನೋ ಒಂದು ತೊಂದರೆ ಆಗ್ತಾ ಇದೆ ನಮ್ಮ ಮನೇಲಿ. ಸೊ ನಾವು ಯಾವ ಕಾರಣಕ್ಕಾಗಿ ಇದಾಗ್ತಾ ಇದೆ, ದೀಪ ಚೆನ್ನಾಗೇ ಉರಿತಾ ಇತ್ತು ಇಷ್ಟು ದಿನದಿಂದ, ಯಾಕೆ 2 ತಿಂಗಳಿಂದ ನಮ್ಮ ಮನೇಲಿ ದೀಪ ಒಂಥರ ಜೋರಾಗಿ ಉರಿತಾ ಇದೆ, ಅಥವಾ ಇದೇನಿದು ಒಂಥರ ಬತ್ತಿ ತುಂಬ ಕಪ್ಪಾಗಿ ಬರ್ತಾ ಇದೆಯಲ್ಲ, ಯಾವ ಕಾರಣ ಇರ್ಬೋದು? ಯಾಕೋ ನಮ್ಮ ಮಗ ಇಷ್ಟು ದಿನ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಇಷ್ಟು ದಿನ ವಿದ್ಯಾಭ್ಯಾಸ ಚೆನ್ನಾಗಿತ್ತು, ಹೈಯರ್ ಎಜುಕೇಷನ್ ಚೆನ್ನಾಗಿತ್ತು, ಫಾರಿನಲ್ಲಿದ್ದವನು ಚೆನ್ನಾಗಿದ್ದ, ಸಡನ್ ಯಾಕೆ ಒಂಥರ ಫಾಲ್ ಆಗಿಬಿಟ್ಟಿದ್ದಾನೆ? ಸೊ ಇದೆಲ್ಲ ಒಂದು ಬೇಸಿಕ್. ಯಾರೋ ನಮಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಂದಾಗ ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಪ್ರಕೃತಿ ನಮ್ಮ ಜೊತೆ ಮಾತಾಡುತ್ತೆ, ನಾವು ಪ್ರಕೃತಿ ಜೊತೆ ಮಾತಾಡಲ್ಲ ಅಂತಂತ. ಯಾಕಂದರೆ ನಿಮ್ಮ ಮನೇಲಿ ಒಂದು ಅಕ್ವೇರಿಯಂ ಅಂತಲೇ ಇಟ್ಕೊಳ್ಳಿ. ಸೊ ಈಗ ಏನಾದರೂ ನಿಮಗೆ ಮಾಂತ್ರಿಕ ಬಾಧೆಗಳು ಆದಾಗ ಆ ಮೀನುಗಳು ಫಸ್ಟ್ ಆ ಮೀನುಗಳಿಗೆ ಹೊಡ್ತಾ ಬೀಳುತ್ತೆ. ಕಾಮನ್ ಆಗಿ ಇವತ್ತಿನ ದಿನದಲ್ಲಿ ಒಂದು ವಾಸ್ತುಗೆ ಅಂತ ತೊಗೊಂಡಾಗ, ವಾಸ್ತು ರಿಲೇಟೆಡು ತೊಗೊಂಡಾಗ, ಸೊ ಏನಾದರೂ ನೀವು ಅವತ್ತಿನ ದಿನ ಮನೆ ಗಣಪತಿ ಪೂಜೆ ಮಾಡಿದ್ರು ಅಥವಾ ಗಣಪತಿ ಹೋಮ ಮಾಡಿಸಿದ್ರು ಅಂತಲೇ ಅಂದ್ಕೊಳ್ಳಿ, ಎಷ್ಟೋ ವರ್ಷಗಳ ನಂತರ ನಿಮಗೆ ಮಾಂತ್ರಿಕ ಬಾಧೆಗಳಾಗಿದ್ದೆ ಅಂದರೆ ತಕ್ಷಣ ಅವು ಸತ್ತೋಗ್ತವೆ, ಇಲ್ಲದ್ರೆ ಪ್ರಾಣಿ ಪಕ್ಷಿಗಳು ಸತ್ತೋಗ್ಬಿಡುತ್ತೆ. ಸೊ ಅದು ಯಾಕೆ ಸಾಯುತ್ತೆ ಅಂದರೆ ಅದು ಹೇಳುತ್ತೆ, ನನ್ನ ಬಾಂಧವ್ಯ ಇದೆ, ಸೊ ನಿನಗೆ ತೊಂದರೆ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋಕ್ಕೆ ಇದು ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಬೇಕು. ಅಥವಾ ನಾಯಿ ಒಂಥರ ಗೋಳಿ ಇಡುವಂಥದ್ದೊಂದು ಶಬ್ದ ನೀವು ಕೇಳಿರ್ತೀರಿ. ಸೊ ಇದನ್ನು ಫಾರಿನಲ್ಲಿ ಏನು ಅಂದ್ಬಿಡ್ತಾರೆ, ನಾಯಿಗೆ ಹಸುವಾಗ್ಬಿಟ್ಟಿರುತ್ತೆ ಅಂತ. ಹಸುವಿನ ಕೂಗೆ ಬೇರೆ, ಅಥವಾ ಮಾಂತ್ರಿಕಗಳು ಅಥವಾ ಪ್ರೇತ ಬಾಧೆಗಳು ಅಥವಾ ಯಾರೋ ಒಬ್ಬರು ಮೈ ಶಕ್ತಿ ಹಿಡಿಸಿದ್ದಾರೆ ಅಂತಂದಾಗ ಖಂಡಿತವಾಗ್ಲೂ ಅಥವಾ ಮಾಂತ್ರಿಕ ಬಾಧೆಯಿಂದ ನರಳುತ್ತಾ ಇದ್ದರೆ ಆಗ ಕೆಲವೆಲ್ಲ ಇದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಅಥವಾ ಏನು ಹೇಳ್ತೀವಿ ನಾವು ಲಕ್ಷಣಗಳು ಅಂತ ಹೇಳ್ತೀವಿ. ಪ್ರಿಯ ವೀಕ್ಷಕರೇ, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ ಮೇಡಮ್, ಆದರೆ ಅದಕ್ಕಿಂತ ಮುಂಚೆ ಗುರುಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರುಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ಮೇಡಮ್, ನೀವು ಮಾತನಾಡ್ತಾ ಹೇಳಿದ್ರಿ ಏನೇನ್ ತೊಂದರೆಗಳಾಗುತ್ತೆ ಅಂತ ಹೇಳಿದ್ರಿ. ಈ ವಾಮಾಚಾರ ಮಾಟದಲ್ಲಿ ಬೇರೆ ಬೇರೆ ವಿಧಗಳಿದೆಯಾ? ಇದ್ರೆ ಅದು ಯಾವ್ಯಾವ್ದು ಅಂತ? ಸೊ ಖಂಡಿತವಾಗ್ಲೂ ನೋಡಿ, ಮಾಟ ಮಂತ್ರ ಅಥವಾ ವಾಮಾಚಾರ ಅಂತ ಹೇಳಿದಾಗ ನೋಡಿ, ಯಂತ್ರಗಳು ಅಂತಂದಾಗ ಅಥವಾ ಮಂತ್ರಗಳು ಅಂತಂದಾಗ ಅಥವಾ ತಂತ್ರಗಳು ಅಂತಂದಾಗ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಬರೀ ಕೆಟ್ಟದು ಅಂತಂತ ಹೇಳ್ತಾರೆ. ಆ್ಯಕ್ಚುಲಿ ಅದರಲ್ಲಿ ಮುಂದಿನ ದಿನಗಳಲ್ಲಿ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾಕೆ ಏನು ಅಂತೇಳಿ ಅಂದರೆ ಷಟ್ಕರ್ಮಗಳು ಅಂತಲೇ ಹೇಳ್ತಾರೆ. ಸೊ ಇದರಲ್ಲಿ ಬಂದು ವಶೀಕರಣ ಬರುತ್ತೆ, ಹಾಗೇನೇ ಆಕರ್ಷಣ ಬರುತ್ತೆ, ಹಾಗೆ ಸ್ತಂಭನ ಬರುತ್ತೆ, ಹಾಗೆ ವಿದ್ವೇಷಣ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಉಚ್ಚಾಟನ ಆಗಿರ್ಬೋದು, ಸೊ ಒಂದು ಮಾರಣ ಕ್ರಿಯೆಗಳಾಗಿರ್ಬೋದು. ಸೊ ಇದರಲ್ಲಿ ಅಂದರೆ ಈ ಮಾಟ ಮಂತ್ರ ಅಂತ ಅಥವಾ ವಾಮಾಚಾರ ಅಥವಾ ಕೃತ್ಯ ದೋಷಗಳು ಅಂತ ಬರ್ತದಲ್ಲ, ಸೊ ಇದರಲ್ಲಿ ಸ್ಟೆಪ್ ಬರುತ್ತೆ. ಸೊ ಈ ವಿಷಯಗಳನ್ನ ನಾನು ಮುಂದಿನ ಒಂದು ನನ್ನ ಏನು ಎಪಿಸೋಡ್ ಅಂತ ಏನಿದೆ, ಸೊ ಅದರಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ. ಈಗ ಒಂದು ಸಣ್ಣ ಪರಿಹಾರ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನೋಡಿ, ಈಗ ಕರೋನಾ ಬಂದಾಗಿಂದ ಎಲ್ಲರಿಗೂ ಹಣದ ಸಮಸ್ಯೆ ಜಾಸ್ತಿ ಆಗಿದೆ. ಮೇಡಮ್, ಕೆಲವರೆಲ್ಲ ನನಗೆ ಕೇಳ್ತಾರೆ, ಮೇಡಮ್ ಏನು ಮಾಡೋದು ಅಂತ. ಹೌದು, ಪ್ರಕೃತಿ ನಮಗೆ ಇದೊಂದು ಕೊಟ್ಟಿರೋದನ್ನ ಎಲ್ಲರೂ ಹೇಳ್ತಾರೆ ಶಾಪ ಅಂತ. ಒಂದು ಕಡೆ ಇದನ್ನು ವರ ಅಂತಲೇ ನಾವು ತಗೋಬೇಕು. ಯಾಕಂದರೆ ಈ ಕರೋನಾ ಬಂದಾಗಿಂದ ನಾವೆಲ್ಲರೂ ಹಲವಾರು ಪಾಠಗಳನ್ನು ನಾವು ಕಲ್ತಿದ್ದೀವಿ. ಸೊ ಪ್ರಕೃತಿ ಯಾವತ್ತೂ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕರೋನಾ ನಮಗೆ ಕೊಟ್ಟಿರುವಂಥ ಪಾಠ. ಎಗೇನ್ ಬಂದು ಪ್ರಿಯ ವೀಕ್ಷಕರೇ ನೋಡಿ, ಈ ಪರಿಹಾರವನ್ನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ಸಣ್ಣ ತಟ್ಟೆ ಆದರೂ ತಗೋಬೋದು, ಜೊತೆಗೆ ಒಂದು ದೀಪವನ್ನು ತಗೊಳ್ಳಿ. ಈ ದೀಪಕ್ಕೆ ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕು. ಅಕಸ್ಮಾತು ನಮಗೆ ತುಪ್ಪ ತಗೊಳಕ್ಕಾಗಲಿಲ್ಲ ಮೇಡಮ್ ಅಂತಂದರೆ ಸಾಸಿವೆ ಎಣ್ಣೆಯನ್ನು ಮಾತ್ರ ತಗೋಬೇಕು. ತುಪ್ಪ ಮತ್ತು ಸಾಸಿವೆ ಎಣ್ಣೆ, ಯಾವುದೋ ಸನ್ಪ್ಯೂರು ಅದು ಇದು ಎಲ್ಲ ಬರ್ತದಲ್ಲ, ಡಾಲ್ಡ, ಅದು ಯಾವುದು ಹಾಕಬಾರ್ದು ಪ್ರಿಯ ವೀಕ್ಷಕರೇ. ಯಾಕಂದರೆ ಪ್ರತಿಯೊಂದು ಎಣ್ಣೆಗೂ ಒಂದೊಂದು ಮಹತ್ವಗಳಿದೆ. ಸೊ ಹಾಗಾಗ್ಬಿಟ್ಟು ನೀವು ತುಪ್ಪದ ದೀಪನೇ ತಗೊಳ್ಳಿ. ನಾನು ಇವತ್ತು ತುಪ್ಪದ ದೀಪವನ್ನೇ ತಗೊಂಡಿದ್ದೀನಿ. ಸೊ ನೋಡಿ, ದೀಪಾವಳಿ ಹಬ್ಬದ ದಿನ ನೀವೇನು ಮಾಡಬೇಕು ಅಂದರೆ, ತುಂಬ ನಿಮಗೆ ಸಂಕಷ್ಟಗಳು, ಹಣ ನಿಲ್ತಾನೇ ಇಲ್ಲ ನಿಮ್ಮ ಕೈಲಿ, ಹಣ ಬರ್ತಾ ಇದೆ ಬಟ್ ಯಾಕೋ ನಿಲ್ತಾ ಇಲ್ಲ, ಅಥವಾ ಹಣ ತುಂಬ ಖರ್ಚಾಗ್ತಾ ಇದೆ, ಹಾಗೇನೇ ಬಂದಿರೋ ಹಣ ನಿಲ್ಲಬೇಕು ಅಥವಾ ಯಾವುದೋ ಬರೋಕ್ಕಿರೋ ಹಣ ಬರಬೇಕು ಅಂತ ಸಂದರ್ಭದಲ್ಲಿ ನೋಡಿ, ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರಿಯ ವೀಕ್ಷಕರೇ. ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಕುಲದೇವರನ್ನ ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ಎಗೇನ್ ಬಂದು ಕುಲದೇವರಿಗಿಂತ ಮುಂಚೆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಅಂದರೆ ಸರ್ವ ವಿಘ್ನಗಳ ನಿವಾರಕ ಅಂತಲೇ ನಾನು ಹೇಳ್ತೀನಿ. ಸೊ ವಿಘ್ನವನ್ನು ನಿವಾರಿಸಬೇಕು ಅಂತ ಕೇಳಿಕೊಂಡು, ಸೊ ಕುಲದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ಫಸ್ಟು ನೀವೇನು ಮಾಡಬೇಕು, ₹1 ಕಾಯಿನ್ ಆದರೂ ತಗೊಳ್ಳಿ, ₹2 ಕಾಯಿನ್ ಆದರೂ ತಗೊಳ್ಳಿ, ₹5 ಕಾಯಿನ್ ಆದರೂ ತಗೊಳ್ಳಿ ಪ್ರಿಯ ವೀಕ್ಷಕರೇ. ಹಾಗೇನೇ ನೀವೇನು ಮಾಡಬೇಕು ಅಂದರೆ, ಶಂಖ ಸಿಗುತ್ತೆ ನಿಮಗೆ, ಅದು ಬಿಳಿ ಶಂಖ ಆಗಿರ್ಬೋದು, ಕಪ್ಪು ಶಂಖ ಆಗಿರ್ಬೋದು, ಅಥವಾ ಇದು ಮೇಲೆ ಕಲರ್ಫುಲ್, ಯಾಕಂದರೆ ಶಂಖಗಳಲ್ಲಿ ಹಲವಾರು ವಿಧಗಳಿದೆ. ಸೊ ಹಾಗೆ ಬಂದು ಏಲಕ್ಕಿ ಅಂತ ನೋಡಿ, ಇದು ತಂತ್ರಶಾಸ್ತ್ರದಲ್ಲಿ ಹೇಳಿರ್ಬೋದು. ಮೇಡಮ್, ಬರೀ ನೀವು ಮಾಟ ಮಂತ್ರದ್ದು ಬರೀ ಕೆಟ್ಟದ್ದು ಮಾತ್ರ ಹೇಳಿದ್ದೀರಾ ಅಂತ ಕೇಳ್ತೀರಿ. ಸೊ ಅದಕ್ಕೇನೆ ಯಂತ್ರ ಮಂತ್ರ ತಂತ್ರ ಅಂತಂದಾಗ ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬರೀ ನಾನು ಹೇಳುವಂಥದ್ದು ಬರೀ ಒಳ್ಳೆಯದು ಮಾತ್ರ. ಸೊ ಹಾಗಾಗಿ ನೀವೇನು ಮಾಡಬೇಕು ಪ್ರಿಯ ವೀಕ್ಷಕರೇ ಅಂತಂದರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಏನಿದು ಶಂಖ. ಸೊ ಇದೊಂದು ಶಂಖವನ್ನು ಹಾಕಬೇಕು ನೀವು. ಹಾಗೇನೇ ನೀವೇನು ಮಾಡಬೇಕು, ₹2 ಕಾಯಿನು, ₹1 ಕಾಯಿನ್ ತಪ್ಪಿದರೆ ₹5 ಕಾಯಿನ ಹಾಕಬೇಕು. ಹಾಗೆಯೇ ಏಲಕ್ಕಿ ತೋರಿಸಿದೆ, ಈ ಏಲಕ್ಕಿಯನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗ್ರಾಮ ದೇವರು ಅಥವಾ ನಿಮ್ಮ ಪರಿಹಾರ ದೇವರು ಅಂತ ಏನೇನು ಅನ್ಕೋತೀರಿ ಅವರೆಲ್ಲರನ್ನು ನೆನೆಸ್ಕೋಬೇಕು. ಇವರೆಲ್ಲ ನೆನೆಸ್ಕೋಕ್ಕಿಂತ ಮುಂಚೆ ಗಣಪತಿ ಪ್ಲಸ್ ಕುಬೇರ್ ಅಂದರೆ ಕುಲದೇವತೆ. ಸೊ ಇದನ್ನು ನೆನೆಸ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ, ಒಂದು ಸಣ್ಣ ಟೇಬಲ್ ಆದರೂ ಇರ್ಬೋದು ನಿಮ್ಮ ದೇವತಾ ಕೋಣೆಯಲ್ಲಿ. ಅಥವಾ ಮೇಡಮ್ ನಾವು ಹುಡುಗರು, ಯಾಕಂದರೆ ನನಗೆ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾರೆ ಮೇಡಮ್ ನನ್ನ ನಂಬರ್ಗೆ, ಜೊತೆಗೆ PGಲಿ ಇದ್ದವರು ಕೇಳ್ತಾರೆ, ಮೇಡಮ್ ನಾವು ಯಾವ ರೀತಿ ಮಾಡೋದು ಹೊರಗಡೆ ಅಂತ. ಸೊ ಖಂಡಿತವಾಗ್ಲೂ ಅಂಥವ್ರು ಏನು ಮಾಡ್ಬೋದು, ₹10 ₹20 ತುಪ್ಪ ಸಿಗುತ್ತಲ್ವ, ಸೊ ಖಂಡಿತವಾಗ್ಲೂ ಅದು ಒಂದೇ ಸ್ಯಾಚೆಟ್ಟಲ್ಲಿ ತಂದುಬಿಟ್ಟು ಒಂದೇ ಒಂದು ದೀಪವನ್ನು ಹಚ್ಬೋದು. ಸೊ ಮನೇಲಿದ್ದವರು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ಖಂಡಿತವಾಗ್ಲೂ ಸೊ ಇದೆಲ್ಲವನ್ನು ಅಂದರೆ ಇವತ್ತು ನಾನು ಒಂದೇ ಒಂದು ದೀಪ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನೀವೇನು ಮಾಡಬೇಕು ಅಂದರೆ, ಸಾಧ್ಯ ಆದರೆ ಒಂದು ದೀಪ ಹಚ್ಬೋದು. ಅಕಸ್ಮಾತು ಕೆಲವರು ತುಂಬ ಅಫೋರ್ಡಬಲ್ ಇರ್ತಾರೆ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಇರ್ತಾರಲ್ಲ, ಕೆಲವರೆಲ್ಲ ಹಲವಾರು ಕಡೆಗಳ ದೀಪ ಇಡ್ತಾರೆ, ಎಣ್ಣೆ ದೀಪಗಳು ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನೀವೇನು ಮಾಡ್ಬೋದು ಅಂತ ಸಮಯದಲ್ಲಿ ಈ ಕಾಯಿನು, ಆಮೇಲೆ ನಾನು ಹೇಳಿದೆ ಶಂಖ ಆ್ಯಂಡ್ ಏಲಕ್ಕಿ ಇದಿಷ್ಟನ್ನು ಹಾಕಿ ತುಪ್ಪದ ದೀಪವನ್ನು 13 ತುಪ್ಪದ ದೀಪವನ್ನು ಹಚ್ಚಬೇಕು. ಅಲ್ಲಿ ತಟ್ಟೆ ಇಟ್ಕೊಂಡಿದ್ದೀರಲ್ಲ, ಅದು ಮಣ್ಣಿಂದ, ಹೌದು ಮಣ್ಣಿಂದಾದರೂ ತೊಗೋಬೋದು, ಸ್ಟೀಲ್ದಾದರೂ ತೊಗೋಬೋದು. ಬಟ್ ಇದು ದೀಪ ಅಂತ ನಾವೇನು ಹೇಳ್ತೀವಿ ಅದು ಬಂದ್ಬಿಟ್ಟು
ಮಣ್ಣಿನ ದೀಪದಲ್ಲೇ ನೀವು ತಗೋಬೇಕು. ಸೊ ಹಾಗಾಗಿ ಬೆಳ್ಳಿ ದೀಪನೂ ಬೇಡ, ಅಥವಾ ನಾವೇನು ಹೇಳ್ತೀವಿ ಹಿತ್ತಾಳೆ ದೀಪನೂ ಬೇಡ. ಸೊ ಮಣ್ಣಿನ ದೀಪದಲ್ಲೇ ನೋಡಿ, ಮಣ್ಣಿನ ದೀಪ ಬಂದು ನಿಮಗೆ 5 ರೂಪಾಯಿ ಇರುತ್ತೆ ಮೇಡಮ್, ಆಯಿತಾ. ಶಂಖ ಬಂದು ಒಂದು 10 ರೂಪಾಯಿ ಇರ್ಬೋದು, 2 ರೂಪಾಯಿ ಕಾಯಿನು, ತುಪ್ಪ ಬಂದು ನಿಮಗೆ 10 ರೂಪಾಯಿ ಅಂತಲೇ ತಗೊಳ್ಳಿ. ಸೊ ಕಂಟಿನ್ಯೂಸು ನೀವೇನು ಮಾಡಬೇಕು ಅಂದರೆ, ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ, ಕೆಲವರು 16 ದಿನನಾದರೂ ಇಡ್ಬೋದು, ಕೆಲವರು 48 ದಿನ ಹಚ್ಚೋರು ಹಚ್ಬೋದು. ಅದರಿಂದ ನಿಮಗೆ ಹಣದ ಲಾಭ ಆಗುತ್ತೆ, ಹಣದ ಅರಿವು ಬರುತ್ತೆ. ಹರಿವು ಮೀನ್ಸ್ ಫ್ಲೋಯಿಂಗ್. ಹರಿವು ಅಂದಾಗ ಒಂದೇ ಸತಿ ಸುನಾಮಿ ಥರ ಹರ್ಕೊಂಬರಲ್ಲ. ಏನು ಮೇಡಮ್ ನೀವು ಕೊಟ್ಟಿರೋ ಪರಿಹಾರ ಮಾಡಿದೋ ಯಾಕೋ ಹಣ ಬಂದಿಲ್ಲ ಅಂತ ಕೇಳಬೇಡಿ. ನಾನು ಹೇಳಿದೆ, ಕುಲದೇವರು, ಗಣಪತಿ, ಇಷ್ಟ ದೇವರು, ಗ್ರಾಮ ದೇವರು ಇವರೆಲ್ಲನೂ ನೆನೆಸ್ಕೊಂಡು ಖಂಡಿತವಾಗ್ಲೂ ಈ ದೀಪಾವಳಿ ಹಬ್ಬದ ದಿನ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ, ನಿಮಗೆ ಇದೊಂದು ಸಣ್ಣ ಪರಿಹಾರ ನೋಡಿ. ಇದು ಬರೀ ಒಂದು 20 ರೂಪಾಯಿ ಆಗ್ಬೋದಲ್ವಾ ಮೇಡಮ್, ಜಾಸ್ತಿ ಆಗಲ್ಲ. 20 ರೂಪಾಯಲ್ಲೇ ನಿಮಗೆ ಎಷ್ಟೋ ಜನ ನೀವು ಹೇಳ್ಬೋದು, ಮೇಡಮ್ ವಿವಾಹ ನಿಂತೋಗಿದೆ, ಮೇಡಮ್ ನಮ್ಮ ಮಕ್ಕಳು ಯಾಕೋ ಓದ್ತಾ ಇಲ್ಲ. ಸೊ ಅಂಥರದಲ್ಲಿ ಯಾಕಂದರೆ ಹಣಕ್ಕೆ, ಯಾಕಂದರೆ ದೀಪಾವಳಿ ಅಂತ ತಗೊಂಡಾಗ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ಅಂತಂದರೆ, ಅಲ್ಲಿ ನೋಡಿ ಬರೀ ನಾವು ದೀಪಗಳನ್ನು ಹಚ್ಚುತ್ತೀವಿ. ಸೊ ಹಾಗಾಗಿ ದೀಪ ಬಂದು ಜ್ಞಾನದ ಸಂಕೇತ, ಶಕ್ತಿಯ ಸಂಕೇತ, ಹಾಗೂ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗೋದು. ಹಾಗಾಗಿ ಎಲ್ಲರೂ ಪಟಾಕಿಯನ್ನು ಸಿಡಿಸದೆ ಈ ಥರ ಸಣ್ಣ ದೀಪಗಳಿಂದ ನಾವು ನಮ್ಮ ಮನೆಯಲ್ಲಾಗುವಂಥ ದಾರಿದ್ರ್ಯ ದೋಷಗಳಾಗಿರ್ಬೋದು, ಕುಲದೇವತಾ ದೋಷಗಳಾಗಿರ್ಬೋದು, ಏನು ಮಾಟ ಮಂತ್ರ ಇದನ್ನೆಲ್ಲ ಬಳಲ್ತಾ ಇದ್ದರೆ, ಸೊ ಖಂಡಿತ ಪ್ರಿಯ ವೀಕ್ಷಕರು ಇದೊಂದು ಸಣ್ಣ ಪರಿಹಾರದಿಂದ ನೀವು ಮಾಡಿದ ನಂತರ ನನಗೆ ಹೇಳಿ ಅಂತ ಹೇಳ್ತೀನಿ. ಯಾಕಂದರೆ ಇದನ್ನು ನಾನು ತರಗತಿಯಲ್ಲಿ ಕೊಟ್ಟಿದ್ದೀನಿ, ಫಸ್ಟ್ ಕಾನ್ಸೆಪ್ಟು. ಎರಡನೇದು ಬಂದು ನಾನು ಕೆಲವೊಂದನ್ನು ನನ್ನ ಕ್ಲೈಂಟ್ಸಿಗೆ ಕೊಟ್ಟಿದ್ದೀನಿ. ಶಂಖ ಅಂತಂದಾಗ ಸಮುದ್ರ ಮಂಥನದ ಸಮಯದಲ್ಲಿ ಬಂದಿರುವಂಥದ್ದು. ಯಾಕಂದರೆ ಸಮುದ್ರ ಮಂಥನದ ಗೊತ್ತಲ್ಲ ನಿಮಗೆ ಕಾನ್ಸೆಪ್ಟು. ಸೊ ಅಂಥ ಸಂದರ್ಭದಲ್ಲಿ ಶಂಖ ಬಂದಿರುವಂಥದ್ದು. ಆನಂತರ ನೀವೇನು ಮಾಡ್ಬೋದು, ಮೇಡಮ್ ಇದು ನೀವು ಹೇಳ್ಬಿಟ್ರಿ ಬಾಕಿ ಏನು ಮಾಡಬಹುದು ಅಂತ ಕೇಳ್ತೀರಿ. ನೀವೇನು ಮಾಡಬೇಕು ಅಂದರೆ, ಈ ಕಾಯಿನನ್ನು ತೆಗೆದು 18 ದಿನ ಆಗಿರ್ಬೋದು ಅಥವಾ 16 ದಿನಗಳಾಗಿರ್ಬೋದು, ಅದನ್ನು ನೀವು ಏನು ಮಾಡಬೇಕು, ಈ ಕಾಯಿನನ್ನು ತಗೊಂಡು ನಿಮ್ಮ ದೇವತಾ ಕೋಣೆ ಅಂತ ಏನು ಹೇಳ್ತೀವಿ, ಆ ದೇವತಾ ಕೋಣೆಯಲ್ಲಿ ಒಂದು ತಟ್ಟೆ ತೊಗೊಂಬಿಡಿ. ಸ್ಟೀಲ್ ತಟ್ಟೆ ಆಗಿರ್ಬೋದು, ಅಥವಾ ಮಣ್ಣಿಂದ ಆಗಿರ್ಬೋದು, ಅಥವಾ ಬೆಳ್ಳಿದಾಗಿರ್ಬೋದು. ಸೊ ಅದರಲ್ಲಿ ಎಲ್ಲ ಕಾಯಿನನ್ನು ಇಟ್ಬಿಟ್ಟು ನೀವು ಒಂದು ಧೂಪ ದೀಪ ಅಥವಾ ಆರತಿ ಮಾಡೋದನ್ನ ಖಂಡಿತವಾಗ್ಲೂ ಮಾಡ್ಬೋದು. ಮೇಡಮ್ ನಮಗೆ ಅದು ಯಾವುದು ಮಾಡೋಕ್ಕಾಗಲಿಲ್ಲ ಅಂತಂದಾಗ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಒಂದು ಗಂಧದ ಕಡ್ಡಿಗೆ ಎಷ್ಟು ರೂಪಾಯಿ ಆಗುತ್ತೆ ಮೇಡಮ್? 10 ರೂಪಾಯಿಲಿ ತೊಗೊಂಡೋಗಿ ಎಷ್ಟೋ ದಿನಗಳು ಬರುತ್ತೆ. ಸೊ ಅದನ್ನು ನಿಮ್ಮ ಮನಸ್ಸೋ ಇಚ್ಛೆ ಮಾಡಬೇಕು. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾವುದೇ ನಾವು ಒಂದು ಯಂತ್ರ ಮಂತ್ರ ತಂತ್ರಗಳ ಪರಿಹಾರ ಮಾಡಬೇಕಾದ್ರೆ ನಮಗೆ ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಹಾಗೇನೇ ಪ್ರತಿ ಪರಿಹಾರಗಳನ್ನ ನೀವು ಗೌಪ್ಯವಾಗಿ ಇಟ್ಕೋಬೇಕು. ಗೌಪ್ಯವಾಗಿ ಅಂದರೆ ನಾನು ಮಾಡಿಬಿಟ್ಟಿದ್ದೀನಿ ನೀನು ಮಾಡಿಬಿಡು ಅಂತಲ್ಲ. ಸೊ ಪರಿಹಾರ ಅಂತ ಮಾಡಿದಾಗ ನಾವು ಗೌಪ್ಯವಾಗಿ ಮಾಡಿದಷ್ಟು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಏಳಿಗೆಯನ್ನು ಕಾಣ್ತೀನಿ ಪ್ರಿಯ ವೀಕ್ಷಕರೇ. ಧನ್ಯವಾದ ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಮಾಟ ಮಂತ್ರ ಶಕ್ತಿಗಳ ಬಗ್ಗೆ ಅರಿವು ಮೂಡಿಸಿದರ ಜೊತೆಗೆ ಪರಿಹಾರ ಕೂಡ ಹೇಳಿದಿರ. ಧನ್ಯವಾದ. ತಮಗೂ ಧನ್ಯವಾದ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಹಲವಾರು ವಿಷಯಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ವಂದಿಸ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಿರುವಂಥ ಶ್ರೀ ವಿಜಯ ಟಿವಿಯ ಚಾನಲ್ನ ನಮ್ಮೆಲ್ಲ ಏನು ಹೇಳ್ತೀವಿ ಪ್ರೊಪ್ರೇಟ್ರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಕಾರ್ಯವನ್ನು ಮುಗಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಗುರು ಪರಂಪರೆ. ಮತ್ತಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ, ತಾಂತ್ರಿಕ ಶಕ್ತಿಗೆ ಸಂಬಂಧಪಟ್ಟ ವಿಷಯಗಳೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.